ಎಲ್ಲರಿಗೂ ನಮಸ್ಕಾರ. ನಾನು ಪ್ರಜ್ವಲ್, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಇನ್ನೂರ ವತಿಯಿಂದ. ನಾವು ಇವತ್ತು EVS ಸಂಬಂಧಪಟ್ಟಂತೆ ಇನ್ನೊಂದು ವಿಷಯನ ತಗೊಂಬಂದಿದ್ದೀವಿ. ಯಾವ್ದಪ್ಪ ಅಂತಂದ್ರೆ ಲ್ಯಾಂಡ್ ಫಾರ್ಮ್ಸ್ ಮತ್ತೆ ಜಿಯೋಗ್ರಫಿ ಅಂತ. ಲ್ಯಾಂಡ್ ಫಾರ್ಮ್ಸ್ ಅಂತಂದ್ರೆ ಭಾರತದ ಭೂ ಸ್ವರೂಪ. ಹಂಗಂದ್ರೆ ಏನಪ್ಪ, ನಮ್ಮ ಭಾರತದಲ್ಲಿ ಏನೇನಿದೆ ಅಥವಾ ಯಾವ್ಯಾವ ತರ ಜಿಯೋಗ್ರಫಿ ಇದೆ. ಜಿಯೋಗ್ರಫಿ ಅಂತಂದ್ರೆ ಭೂಗೋಳ ಶಾಸ್ತ್ರ ಅಂತ. ಅದರ ಅರ್ಥ ನೋಡಿ, ನೀವು ಕೆಲವೊಂದ್ಸಲ ಬಸ್ಸಿಂದ ಟ್ರಾವೆಲ್ ಮಾಡ್ತಿರ್ತೀರ ಅಂತ ತಿಳ್ಕೊರಿ. ಬಸ್ ಒಳಗಡೆ ಹೋಗ್ತಿರ್ತಿರಲ್ವಾ, ಕಿಟಕಿಯಿಂದ ಹೊರಗಡೆ ನೋಡಿದಾಗ ಕೆಲವೊಂದ್ಸಲ ಒಂದು ಸಣ್ಣಗ ಮೈದಾನ ಗ್ರೌಂಡ್ ಯಾವ ತರ ಇರುತ್ತೋ ಆಗ ಪ್ಲೇನ್ ಆಗಿ ಕಾಣ್ತಿರ್ತ. ಕೆಲವೊಂದ್ಸಲ ಗುಡ್ಡಗಳು ಕಾಣ್ತಿರ್ತಾವ, ಕೆಲವೊಂದ್ಸಲ ನದಿಗಳು ಕಾಣ್ತಿರ್ತಾವ, ಹೌದಲ್ವಾ? ಕೆಲವೊಂದ್ಸಲ ಏನು ಮಂಗಳೂರು ಅಥವಾ ಹೋದಾಗಲಿ ಬೀಚ್ಗಳು ಕಾಣ್ತಿರ್ತಾವ, ಹೌದಲ್ವಾ? ಇದೇ ಲ್ಯಾಂಡ್ ಫಾರ್ಮ್ಸ್ ಅಂತ ಕರಿತೀವಿ. ಕೆಲವೊಂದ್ಸಲ ಎಲ್ಲಿ ಗಿಡಗಳಿರಂಗಿಲ್ಲ, ಉಸುಗು ಮರಳುಗಳು, ನೀವು ಡೆಸರ್ಟ್ ಏನಾದ್ರು ಹೋದ್ರೆ ಅಲ್ಲಿ ಡೆಸರ್ಟ್ ಕಾಣ್ತಿರ್ತ. ಅಂದ್ರೆ ಡೆಸರ್ಟ್ ಅಂದ್ರೆ ಮರುಭೂಮಿ ಕಾಣ್ತಿರ್ತ, ಬರೀ ಮರಳು. ಇವನ್ನೇ ನಾವ್ ಏನಂತ ಕರಿತೀವಪ್ಪ ಅಂತಂದ್ರೆ ಏನಂತ ಕರಿತೀವಿ? ಲ್ಯಾಂಡ್ ಫಾರ್ಮ್ಸ್ ಅಥವಾ ಭಾರತದ ಭೂ ಸ್ವರೂಪಗಳು ಅಂತ ಕರಿತೀವಿ. ಟೋಟಲ್ ಭಾರತದಲ್ಲಿ 4 ಭೂ ಸ್ವರೂಪಗಳು ಯಾವ್ಯಾವಪ್ಪ ಅಂತಂದ್ರೆ ಮೌಂಟೇನ್ಸ್ ಅಂತಂದ್ರೆ ಪರ್ವತಗಳು. ನೆಕ್ಸ್ಟ್ ಪ್ಲೇಟ್ಯೂ ಅಂತಂದ್ರೆ ಪ್ರಸ್ಥಭೂಮಿ ಅಂತ. ನೆಕ್ಸ್ಟ್ ಪ್ಲೇನ್ಸ್ ಅಂದ್ರೆ ಮೈದಾನಗಳು ಅಂತ. ನೆಕ್ಸ್ಟ್ ಕೊನೆಯಲ್ಲಿ ಯಾವ್ದಪ್ಪ ಅಂತಂದ್ರೆ ಡೆಸರ್ಟ್ಸ್. ಡೆಸರ್ಟ್ ಅಂತಂದ್ರೆ ಮರುಭೂಮಿ, ಬರೀ ಮರಳು ಇರುತ್ತಲ್ಲ, ಒಂಟೆಗಳನ್ನು ನೀವು ನೋಡಿರ್ತೀರಿ, ಅವೆಲ್ಲ ಮರುಭೂಮಿಯಲ್ಲಿ ಇರ್ತಾವ, ಮರುಭೂಮಿಗಳು ಅಂತ. ಇಲ್ಲಿ ನೋಡಿ, ಈ 4 ವಿಷಯಗಳ ಬಗ್ಗೆ ನಾವು ಇವತ್ತು ಏನ್ ಮಾಡೋಣ, ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಮೌಂಟೇನ್ಸ್ ಬಗ್ಗೆ. ಫಸ್ಟ್ ಮೌಂಟೇನ್ಸ್ ಏನಪ್ಪ? ಮೌಂಟೇನ್ಸ್ ಇದನ್ನ ನೀಟಾಗಿ ನೋಟ್ ಡೌನ್ ಮಾಡ್ಕೊಂತ ಹೋಗ್ಬೇಕು ನೀವು. ನೋಡಿ, ಫಸ್ಟ್ ನೋಡಿ ಮೌಂಟೇನ್ಸ್ ಅಲ್ಲಿ ಏನೇನಿದೆಯಪ್ಪ ಅಂತಂದ್ರೆ, ಮೌಂಟೇನ್ಸ್ಗಳು ಹೈ ಎಲಿವೇಶನ್, ಅತ್ಯಂತ ಎತ್ತರದ ಪ್ರದೇಶ. ಅಂದ್ರೆ ನೀವು ಇಲ್ಲಿ ನೆಲದ ನಿಂತ್ಕೊಂಡಿರ್ತೀರ ಅಂತ ತಿಳ್ಕೊರಿ, ಇಲ್ಲಿ ಬೆಟ್ಟ ಈ ತರ ಕಾಣ್ತಿರ್ತ ಅಥವಾ ಈ ತರ ದೊಡ್ಡದು ಕಾಣ್ತಿರುತ್ತ. ಇದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ಮೌಂಟೇನ್ಸ್ ಅಂತ. ಯಾವಾಗ ಜ್ವಾಲಾಮುಖಿ ಕೆಳಗಡೆ ಒಳಗಡೆ ಕೆಲವೊಂದಿಷ್ಟು ಪ್ರಕ್ರಿಯೆ ಆದಾಗ ಇದು ಮೌಂಟೇನ್ಸ್ ಐತಲ್ಲ, ಕೆಳಗಡೆಯಿಂದ ಮೊದ್ಲೇ ಫ್ಲಾಟ್ ಇರ್ತಾವ, ಇವು ಹಿಂಗ ಎತ್ತಿ ಬಿಡ್ತಾವ. ಆ ಎತ್ತಿದ ಪ್ರದೇಶದ ಗತೆ ಕಾಣ್ತಾವ. ಇದಕ್ಕೆ ಏನಂತ ಕರಿತೀವಿ ನಾವು? ಮೌಂಟೇನ್ಸ್ ಅಂತ ಕರಿತೀವಿ. ಇದು ರೈಸ್ ಸ್ಟೀಪ್ಲಿ ಅಬೋವ್ ಸರೌಂಡಿಂಗ್ಸ್ ಅಂತ. ಅಂದ್ರೆ ಸುತ್ತಮುತ್ತಲಿನ ಪ್ರದೇಶಕ್ಕಿಂತ ಇವೇನಿರ್ತಾವಪ್ಪ ಅಂತಂದ್ರೆ ಜಾಸ್ತಿ ಹೈಟ್ ಅಲ್ಲಿ ಬಂದಿರ್ತಾವು. ಇದರಲ್ಲಿ ನೋಡ್ರಿ, ಇವು ಕಡಿದಾದ ಇಳಿಜಾರು ಮತ್ತು ಎತ್ತರ ಶಿಖರಗಳನ್ನು ಹೊಂದಿರೋ ಪ್ರಕೃತಿ ರಚನೆ. ಅದರಂತಂದ್ರ ಇಲ್ಲಿ ನೀವು ಒಂದು ವೇಳೆ ಮೌಂಟೇನ್ ಮೇಲೆ ನಿಂತ್ಕೊಂಡ್ರಿ ಅಂತ ತಿಳ್ಕೊರಿ, ಮೇಲಿಂತ ಸ್ಟೀಪ್ ಆಗಿ ಕಾಣಿಸಿರ್ತ. ಅಂದ್ರೆ ಇಳಿಜಾರು, ಪೂರ್ತಿ ಇಳಿಜಾರು ಇರುತ್ತೆ. ಇದನ್ನ ನೀವು ಹತ್ತೋದು ಬಹಳ ಕಷ್ಟ, ಇಳಿಯೋದು ಬಹಳ ಕಷ್ಟ, ಟ್ರೆಕ್ಕಿಂಗ್ ಅಂತ ಮಾಡಕ್ ಹೋಗ್ತಾರೆ. ಸಪೋಸ್ ನೋಡಿ, ನಾನು ನಿಮ್ಗೆ ತೋರಿಸ್ತೀನಂತ. ಏನಪ್ಪಾ ಅಂತಂದ್ರ ಇಲ್ಲಿ ನೋಡಿ, ಇದ್ರ ಬಗ್ಗೆ ಮಾತಾಡಕತ್ತಿದ್ವಿ ನಾವು. ಮೌಂಟೇನ್ಸ್ ಅಂದ್ರೆ ಬೆಟ್ಟಗಳು, ಹಿಲ್ಸ್ ಅಂದ್ರೆ ಗುಡ್ಡಗಳು. ನಮ್ಗೆ ವ್ಯಾಲೇಸ್ ಇವೆಲ್ಲ ಬೇಡ, ನಮಗೆ ಮೌಂಟೇನ್ಸ್ ಬೇಕು. ಇವಾಗ ಮೌಂಟೇನ್ಸ್ ಏನು? ಪರ್ವತಗಳು. ಇವೇನಿವು? ಪರ್ವತ. ಈ ಪರ್ವತ ಮೌಂಟೇನ್ಸ್ ಒಳಗಡೆ ಯಾವ ಬರ್ತಾವ ಅಂದ್ರೆ ಹಿಮಾಲಯ ಬರ್ತೈತಿ. ಹಿಮಾಲಯದ ಬಗ್ಗೆ ನಾವು ಮಾತಾಡ್ತೀವಿ. ನೆಕ್ಸ್ಟ್ ಹಿಮಾಲಯ ಅದಾದ್ಮೇಲೆ ಅರಾವಳಿ ಬರ್ತೈತಿ, ಅರಾವಳಿ ಬಗ್ಗೆ ಮಾತಾಡ್ತೀವಿ. ನೆಕ್ಸ್ಟ್ ಅದಾದ್ಮೇಲೆ ಈಸ್ಟರ್ನ್ ಘಾಟ್ಸ್ ಅಂದ್ರೆ ಪೂರ್ವ ಘಟ್ಟಗಳು. ನೆಕ್ಸ್ಟ್ ವೆಸ್ಟರ್ನ್ ಘಾಟ್ಸ್ ಅಂದ್ರೆ ಪಶ್ಚಿಮ ಘಟ್ಟಗಳು. 4 ಟೈಪ್ಗಳು ಬರ್ತಾವ. ಒಂದು ಹಿಮಾಲಯಗಳು, ನೆಕ್ಸ್ಟ್ ಅರಾವಳಿ ಪರ್ವತಗಳು, ನೆಕ್ಸ್ಟ್ ಪೂರ್ವ ಘಟ್ಟಗಳು, ನೆಕ್ಸ್ಟ್ ಪಶ್ಚಿಮ ಘಟ್ಟಗಳು. ಇವೆರಡನ್ನೂ ಸೇರೋದಕ್ಕೆ ನಾವು ನೀಲಗಿರಿ ಹಿಲ್ಸ್ ಅಂತ ಕರಿತೀವಿ. ನೀಲಗಿರಿ ಹಿಲ್ಸ್ ಅಂತಂದ್ರೆ ಈಸ್ಟರ್ನ್ ಘಾಟ್ಸ್ ಮತ್ತೆ ವೆಸ್ಟರ್ನ್ ಘಾಟ್ಸ್ ಎರಡನ್ನೂ ಜೋಡ್ತಾವ. ಎಲ್ಲಿ ಜೋಡ್ತಾವಪ್ಪ ಅಂತ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಫಸ್ಟ್ ನೋಡೋಣ ಅಂತ
ಇಲ್ಲಿ ನಾನು ಚಿತ್ರದ ಮುಖಾಂತರ ನಾನು ನಿಮ್ಗೆ ತೋರಿಸ್ತೀನಿ, ಯಾಕಂದ್ರೆ ಅದೇ ಬೆಟರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗೋದು. ಫಸ್ಟ್ ನೋಡಿ, ಇಲ್ಲಿ ಯಾವ್ದಾದ್ರು ಒಂದು ಇಂಡಿಯಾ ಮ್ಯಾಪ್ನ ತಗೊಳ್ಳೋಣ. ಇಲ್ಲಿ ನೋಡಿ, ಇಲ್ಲಿ ಏನೇನು ಕಾಣ್ತೈತಲ್ಲ ಅದನ್ನ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ, ನಾವು ಇಂಡಿಯಾ ಅಲ್ಲ, ಇದು ಭಾರತ, ನಾವು ಕರ್ನಾಟಕ ಇಲ್ಲೇ, ಹೌದಲ್ವಾ? ಇದು ನಮ್ಮ ಕರ್ನಾಟಕ. ಈ ಭಾರತದಲ್ಲಿ ಇಲ್ಲಿ ಏನಿರ್ತಾವು? ಹಿಮಾಲಯ ಇರ್ತಾವ. ಏನಿರ್ತೈತಿ? ಹಿಮಾಲಯ ಇಲ್ಲಿರ್ತೈತಿ, ಹಿಮಾಲಯ. ನೆಕ್ಸ್ಟ್ ಅದಾದ್ಮೇಲೆ ನಾನೇನ್ ಹೇಳಿದ್ದೆ? ಅರಾವಳಿ ಪರ್ವತಗಳು, ಅರಾವಳಿ ಶ್ರೇಣಿಗಳು ಇಲ್ಲಿರ್ತಾವ. ಇದೇನಿದು? ಅರಾವಳಿ. ಅರಾವಳಿ ಪರ್ವತಗಳು ಇಲ್ಲಿರ್ತಾವ. ಇದು ಹಿಮಾಲಯ. ಹಿಮಾಲಯದೊಳಗೆ ಮತ್ತೆ 3 ಟೈಪ್ಸ್ ಬರ್ತಾವ. ಯಾವಪ್ಪ ಅಂತಂದ್ರೆ ಹಿಮಾದ್ರಿ, ಅಂದ್ರೆ ಹಿಮಾದ್ರಿ. ಇವು ಹಿಮಾಲಯ ಪರ್ವತಗಳಿರ್ತಾವಲ್ಲ, ನೀವು ನೋಡಿರ್ತೀರಿ ಫೋಟೋದಲ್ಲಿ, ಪಿಕ್ಚರ್ ಅಲ್ಲಿ ನೋಡಿರ್ತೀರಿ. ಆ ಹಿಮಾದ್ರಿ ಪರ್ವತ ಇರ್ತಾವಲ್ಲ, ಹಿಮಾಲಯದೊಳಗೆ ಅತ್ಯಂತ ಎತ್ತರವಾದಂತ ಪರ್ವತಗಳಿಗೆ ನಾವೇನ್ ಕರಿತೀವಿ? ಹಿಮಾದ್ರಿ ಅಂತ ಕರಿತೀವಿ. ಅದನ್ನ ಗ್ರೇಟರ್ ಹಿಮಾಲಯ ಅಂತಾನು ಕರಿತೀವಿ, ಹಿಮಾದ್ರಿ. ನೆಕ್ಸ್ಟ್ ಹಿಮಾಚಲ್, ಹಿಮಾಚಲ್ ಪ್ರದೇಶ ಅಂತ ಕೇಳಿರ್ತೀರಿ ನೀವು. ಹಿಮಾದ್ರಿ ಇಷ್ಟು ಹೈಟ್ ಇರ್ತಾವ ಅಂತ ತಿಳ್ಕೊರಿ. ಹಿಮಾದ್ರಿ ಅಂದ್ರೆ ಪೂರ್ತಿ ಹೈಟ್. ಇದ್ರೊಳಗಡೆನೆ ನಾವು ಮೌಂಟ್ ಎವರೆಸ್ಟ್ ಸಿಗುತ್ತಾ. ಮೌಂಟ್ ಎವರೆಸ್ಟ್ ಇಡೀ ವರ್ಲ್ಡ್ ಒಳಗಡೆ ಅತ್ಯಂತ ದೊಡ್ಡ ಪರ್ವತ. ಅದರ ನೆಕ್ಸ್ಟ್ ಇಂಡಿಯಾದೊಳಗಡೆ ಅತ್ಯಂತ ದೊಡ್ಡ ಪರ್ವತ ಕಾಂಚನಜುಂಗ ಅಂತ. ಕಾಂಚನಜುಂಗ, ಅದರ ಬಗ್ಗೆ ನಾವು ಮಾತಾಡೋದಂತ. ಹಿಮಾಚಲ, ಹಿಮಾಚಲ. ನೆಕ್ಸ್ಟ್ ಇದರ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ, ಹಿಮಾಚಲ ಆದ್ಮೇಲೆ ಶಿವಾಲಿಕ್. ಹಿಮಾದ್ರಿ, ಹಿಮಾಚಲ, ಶಿವಾಲಿಕ್. ಶಿವಾಲಿಕ್ ಪರ್ವತಗಳು ಇವು ಎಲ್ಲೆಲ್ಲಿದಾವ ಅಂತ ಇದು ಇಂಡಿಯಾ ಮ್ಯಾಪ್ ಅಂತ ತಿಳ್ಕೊಳ್ಳಿ. ಫಸ್ಟ್ ಹಿಮಾಲಯದ ನಾನು ಏನ್ ಮಾಡ್ತೀನಿ? ಇಲ್ಲಿ ನೋಡಿ, ಈಗ ರೆಡ್ ಕಲರ್ಲೆ ಮಾರ್ಕ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನಿಮ್ಗೆ ಏನ್ ಸಿಗ್ತಾವ? ನೇಪಾಳ ಮೇಲೆ ಎಲ್ಲ ಇಲ್ಲಿ ಏನ್ ಸಿಗ್ತಾವ ಗೊತ್ತಾ? ಇದೆಲ್ಲ ಇದೇನಿದು? ಹಿಮಾದ್ರಿ. ಇದು ಒಂದೇದು ಇದೈತಲ್ಲ, ಇದು ಒಂದೇದು, ಇಲ್ಲಿ ಒಂದ್ ಅಂತ ಹಾಕ್ತೀನಿ ನೋಡಿ, ಇದು ಹಿಮಾದ್ರಿ. ಇದು ನೆಕ್ಸ್ಟ್ ಐತಲ್ಲ, ಇಲ್ಲಿ ಬ್ಲೂ ಕಲರ್ ಲೈನ್ ಹಾಕಿ ನೋಡಿ. ಈ ಬ್ಲೂ ಕಲರ್ ಲೈನ್ ಇದೇನ್ ಗೊತ್ತಾ? ಇದು ಹಿಮಾಚಲ. ಇದು ಹಿಮಾಚಲ, ಇದು 2ನೇ ನಂಬರ್ ಅಂತ ಬ್ಲೂ ಕಲರ್ಲಿ ಹಾಕಿನಿ. ನೆಕ್ಸ್ಟ್ ಗ್ರೀನ್ ಕಲರ್ಲಿ ಹಾಕಮಂತ. ಗ್ರೀನ್ ಕಲರ್ ಕಾಣಿಸಲ್ಲ, ಬ್ಲ್ಯಾಕ್ ಕಲರ್ಲಿ ಹಾಕಮಂತ. ಈ ಬ್ಲ್ಯಾಕ್ ಕಲರ್ ಇರ್ತೈತಲ್ಲ, ಇಲ್ಲಿ ಶಿವಾಲಿಕ್ ಇರುತ್ತೆ. ಏನಿರ್ತ? ಶಿವಾಲಿಕ್. ನೋಡ್ರಿ, 3 ಪರ್ವತಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಯಾವ್ಯಾವುದು? ಹಿಮಾಚಲದೊಳಗ ಹಿಮಾದ್ರಿ, ಹಿಮಾಚಲ, ಶಿವಾಲಿಕ್. ಹಿಮಾದ್ರಿ, ಹಿಮಾಚಲ, ಶಿವಾಲಿಕ್. ಹಿಮಾಲಯದೊಳಗೆ ಯಾವ ಬರ್ತಾವು? ಹಿಮಾದ್ರಿ, ಹಿಮಾಚಲ್, ಶಿವಾಲಿಕ್. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಅರಾವಳಿ ರೇಂಜಸ್ ಒಳಗೆ ಬರೋಣಂತ. ಈ ಅರಾವಳಿ ರೇಂಜಸ್ ಇದೆ ನೋಡು, ಅರಾವಳಿ ಪರ್ವತಗಳು. ಇಲ್ಲಿ ಇದು ನೋಡುಗ, ಡೆಸರ್ಟ್ ಐತಿ. ಇಲ್ಲಿ ಥಾರ್ ಮರುಭೂಮಿ ಐತಿ. ಥಾರ್ ಮರುಭೂಮಿ. ಈ ಥಾರ್ ಮರುಭೂಮಿಯ ಮಿಡಲ್ ಇಲ್ಲಿ ಅರಾವಳಿ ರೇಂಜಸ್ ಅದಾವ. ಹೌದಾ? ಇಲ್ಲಿ ಅರಾವಳಿ ರೇಂಜಸ್. ಇಲ್ಲಿ ಥಾರ್ ಮರುಭೂಮಿ ಎಲ್ಲಿ ಅಂತಂದ್ರೆ ದೆಹಲಿಯಿಂದ ಹಿಡ್ಕೊಂಡು ಇಲ್ಲಿ ಗುಜರಾತ್ ತನಕ. ದೆಹಲಿಯಿಂದ ಹಿಡ್ಕೊಂಡು ಇಲ್ಲಿ ಗುಜರಾತ್ ತನಕ ಇವು ಐತಾವಲ್ಲ ಅರಾವಳಿ ಮೌಂಟೇನ್ಸ್. ಥಾರ್ ಮರುಭೂಮಿನ ಮತ್ತೆ ಗಂಗಾ ಪ್ಲೇನ್ಸ್ ನ ಇದ್ರ ಬಗ್ಗೆನ ಮಾತಾಡ್ತೀನಿ ಅಂತ. ಇದನ್ನ ಡಿವೈಡ್ ಮಾಡ್ತಾವ. ಇವೆರಡು ಏನ್ ಮಾಡ್ತಾವು? ಭಾಗ ಮಾಡ್ತಾವ. ಥಾರ್ ಮರುಭೂಮಿ ಈ ಕಡೆ ಆಗುತ್ತಾ, ಗಂಗಾ ಪ್ಲೇನ್ಸ್ ಈ ಕಡೆ ಆಗುತ್ತೆ. ನೀವು ಫಸ್ಟ್ ಟೈಮ್ ಮ್ಯಾಪ್ ಏನಾರ ನೋಡಕತ್ತಿದ್ರೆ ಅಂದ್ರ ಇದು ನಮ್ಮ ಪೂರ್ತಿ ಇಂಡಿಯಾ ಮ್ಯಾಪ್. ಇಲ್ಲಿ ಜಮ್ಮು ಕಾಶ್ಮೀರ ಐತಿ, ಇಲ್ಲಿ ದೆಹಲಿ, ನವದೆಹಲಿ ನಮ್ಮ ಕ್ಯಾಪಿಟಲ್ ಐತಿ, ಇಲ್ಲಿ ಉತ್ತರ ಪ್ರದೇಶ, ಇಲ್ಲಿ ರಾಜಸ್ಥಾನ, ಇಲ್ಲಿ ಗುಜರಾತ್. ನಮಗ ಇಲ್ಲಿ ಅರಾವಳಿ ಐತಿ ಅಂತ ಹೇಳಿದ್ ನಾನು. ಇಲ್ಲಿ ಹಿಮಾಲಯದೊಳಗೆ 3 ಟೈಪ್ಸ್. ಹಿಮಾದ್ರಿ ದೊಡ್ಡದು, ಗ್ರೇಟರ್ ಹಿಮಾಲಯಸ್. ನೆಕ್ಸ್ಟ್ ಹಿಮಾಚಲ, ಲೆಸ್ಸರ್ ಹಿಮಾಲಯಸ್. ನೆಕ್ಸ್ಟ್ ಶಿವಾಲಿಕ್ಕು. ಇವೇನಿವು? ಶಿವಾಲಿಕ್ಕು. 3 ಟೈಪ್ಸ್ ಅದಾವ, ನಾನು ಆಲ್ರೆಡಿ ಹೇಳಿದ್ದೆ. ನೆಕ್ಸ್ಟ್ ನಾನು ಇನ್ನೊಂದೆರಡು ಹೇಳಿದ್ದೆ. ಯಾವ ಗೊತ್ತಾ? ವೆಸ್ಟರ್ನ್ ಘಾಟ್ಸ್ ಅಂತ. ಪೂರ್ವ, ಪಶ್ಚಿಮ ಘಟ್ಟಗಳು. ಪಶ್ಚಿಮದಲ್ಲಿರುವಂತದ್ದು ಪಶ್ಚಿಮ ಘಟ್ಟಗಳು. ಇಲ್ಲಿ ಪೂರ್ವದಲ್ಲಿರುವಂತದ್ದು ಪೂರ್ವ ಘಟ್ಟಗಳು. ಇವುಕರನ್ನ ನಾವು ಕರ್ನಾಟಕ ಲ್ಯಾಂಡ್ ಫಾರ್ಮ್ಸ್ ಹೋದ ಮುಂದೆ ಬಹಳ ಕ್ಲಿಯರ್ ಆಗಿ ಸ್ಟಡಿ ಮಾಡೋಣ ಅಂತ. ಫಸ್ಟ್ ನಾನು ಹೇಳಿದ್ದೆ, ಇಲ್ಲಿ ನೋಡ್ರಿ ಹಿಮಾಲಯದೊಳಗಡೆ ಹಿಮಾದ್ರಿ, ಹಿಮಾಚಲ, ಶಿವಾಲಿಕ್. ಅದರ ನೆಕ್ಸ್ಟ್ ಅರಾವಳಿ ರೇಂಜಸ್ ಒಳಗಡೆ ಥಾರ್ ಮರುಭೂಮಿ ಮತ್ತ ಗಂಗೆಟಿಕ್ ಪ್ಲೇನ್ ನ ಡಿವೈಡ್ ಮಾಡ್ತೇವೆ. ಅರಾವಳಿ ರೇಂಜಸ್ ಒಳಗಡೆ ನಾನೇನ್ ಹೇಳಿದೆ? ಫಸ್ಟ್
ಇಡೀ ಜಗತ್ತಿನೊಳಗ ಅತ್ಯಂತ ಎತ್ತರವಾದ ಶಿಖರ ಯಾವ್ದಪ್ಪ ಅಂತ ಅದನ್ನು ಕೂಡ ನಾ ಇಲ್ಲಿ ಬರ್ಕೊಂತ ಹೋಗ್ತೀನಿ. ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್. ಏನಿದು? ಮೌಂಟ್ ಎವರೆಸ್ಟ್. ಇದು ನೇಪಾಳದೊಳಗೈತಿ. ಇಲ್ಲಿ ನೇಪಾಳದೊಳಗೆ ಸಿರ್ತೈತಿ. ಮೌಂಟ್ ಎವರೆಸ್ಟ್ ಎಲ್ಲಿ ಐತಿ? ನೇಪಾಳದೊಳಗೈತಿ. ಇಡೀ ಭಾರತದಲ್ಲಿ ಅತ್ಯಂತ ದೊಡ್ಡ ಶಿಖರ ಯಾವುದು? ಇಡೀ ಭಾರತದಲ್ಲಿ ಅತ್ಯಂತ ದೊಡ್ಡ ಶಿಖರ ಮೌಂಟ್ ಕಾಂಚನಜುಂಗ. ಇದು ಕಾಂಚನಗಂಗಾ ಅಂತ ಇರ್ತಿತ್ತು ಮೊದಲ ಹೆಸರು. ಅದು ಏನ್ ಮಾಡಿದ್ರು, ಬ್ರಿಟಿಷರು ಬಾಯಾಗ ಸಿಕ್ಕು ಕಾಂಚನಜುಂಗ ಅಂತ ಆಗ್ಬಿಟ್ಟೈತಿ. ಅವರಿಗೆ ಕನ್ನಡ ಮಾತಾಡಕ್ ಬರಲ್ಲ, ಸಾರಿ ಕನ್ನಡ ಅಲ್ವಾ, ನಮ್ಮ ಸಂಸ್ಕೃತ ಮಾತಾಡಕ್ ಬರಲ್ವಲ್ಲ, ಅದಕ್ಕೆ ಅವರು ಕಾಂಚನಜುಂಗ ಆಗತಿ. ಇದು ಇಂಡಿಯಾದ ಅತ್ಯಂತ ದೊಡ್ಡ ಪರ್ವತ. ನೋಡ್ರಿ, ಇಡೀ ವರ್ಲ್ಡ್ ಒಳಗೆ ಅತ್ಯಂತ ದೊಡ್ಡ ಪರ್ವತ ಮೌಂಟ್ ಎವರೆಸ್ಟ್. ಇಡೀ ಇಂಡಿಯಾದೊಳಗೆ ಅತ್ಯಂತ ದೊಡ್ಡ ಪರ್ವತ ಮೌಂಟ್ ಕಾಂಚನಜುಂಗ. ನೆಕ್ಸ್ಟ್, ಈಗ ಅರಾವಳಿ ರೇಂಜಸ್ ಇಲ್ಲಿದ್ವಲ್ಲ, ಅದ್ರೊಳಗೂ ಅತ್ಯಂತ ದೊಡ್ಡ ಪರ್ವತ ಐತಿ. ಈಗ ಅರಾವಳಿ ರೇಂಜ್ ನ ಅತ್ಯಂತ ದೊಡ್ಡ ಪರ್ವತ ಯಾವ್ದು ಗೊತ್ತಾ? ಅರಾವಳಿ ರೇಂಜ್ ನ ಅತ್ಯಂತ ದೊಡ್ಡ ಪರ್ವತ ಮೌಂಟ್ ಗುರುಶಿಖರ. ಏನು? ಮೌಂಟ್ ಗುರುಶಿಖರ. ನೋಡಿ, ಇದನ್ನ ನಾವು ಇಂಡಿಯಾ ಮ್ಯಾಪ್ ನ ಈ ತರ ನೋಡ್ತೀವಿ. ನಾವು ಕೆಳ ಪಶ್ಚಿಮ ಘಟ್ಟಗಳಿಗೆ ಬರಮಂತ. ಪಶ್ಚಿಮ ಘಟ್ಟಗಳಂದ್ರ ವೆಸ್ಟರ್ನ್ ಘಾಟ್ಸ್. ಪಶ್ಚಿಮ ಘಟ್ಟಗಳಂದ್ರೆ ಏನು? ವೆಸ್ಟರ್ನ್ ಘಾಟ್ಸ್. ಪಶ್ಚಿಮ ಅಂದ್ರೆ ವೆಸ್ಟರ್ನ್. ನಾವು ಮ್ಯಾಪ್ನ ಯಾವತ್ತು ಓದ ಮುಂದ ಈಗ ನಾವು ಬಲಗಡೆ ಮುಖ ಮಾಡಿ ನಿಂದಿರ್ತೀವಿ. ಬಲಗಡೆಕ ಪೂರ್ವ ಅಂತ ಕರಿತೀವಿ. ಪೂರ್ವ ಅಂತಂದ್ರೆ ಈಸ್ಟ್, ಬಲಗಡೆ ಈಸ್ಟ್, ಎಡಗಡೆ ವೆಸ್ಟ್, ಲೆಫ್ಟ್ ಸೈಡ್ಗೆ ವೆಸ್ಟ್ ಅಂತ. ಈಗ ಮ್ಯಾಪ್ನ ಓದ್ತಾ ಇದೀವಿ ನಾವು. ಮ್ಯಾಪ್ನ ಓದ್ತಾ ಇದೀವಿ. ನಾನೇನು ಹೇಳಿದೆ, ಫಸ್ಟ್ ಇಂದ ಒಳ್ಳೆ ಕ್ಲಿಯರ್ ಆಗಿ ತಿಳ್ಕೊರಿ. ಇದು ಈಸ್ಟ್, ಇದು ವೆಸ್ಟ್, ಮೇಲೆ ನಾರ್ತ್. ಏನಿರುತ್ತಾ? ಮೇಲೆ ನಾರ್ತ್, ಕೆಳಗಡೆ ಸೌತ್. ನಾವು ಈ ಭಾರತವನ್ನ ಎರಡು ಭಾಗ ಮಾಡಿಬಿಡೋಣ, ಮೇಲೆ ನಾರ್ತ್, ಕೆಳಗಡೆ ಸೌತ್. ಹಂಗಂತಂದ್ರೆ ಇಡೀ ಇಂಡಿಯಾದೊಳಗೆ ಅತ್ಯಂತ ದೊಡ್ಡ ಪರ್ವತ ಯಾವುದು? ಮೌಂಟ್ ಕಾಂಚನಜುಂಗ. ಹೌದಲ್ವಾ? ಇಡೀ ಸೌತರ್ನ್ ಇಂಡಿಯಾದೊಳಗೆ ಅಂದ್ರೆ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ತಮಿಳುನಾಡು ಮತ್ತೆ ಕೇರಳದೊಳಗೆ ಅತ್ಯಂತ ದೊಡ್ಡ ಪರ್ವತ ಯಾವುದು? ಅದು ಅಣ್ಣೈಮುಡಿ ಅಂತ. ಅದು ಪಶ್ಚಿಮ ಘಟ್ಟದೊಳಗಿರುತ್ತೆ. ಯಾವುದು? ಅಣ್ಣೈಮುಡಿ. ಅಣ್ಣೈಮುಡಿ. ನೋಡಿ, ಬಹಳ ಇನ್ಫಾರ್ಮೇಶನ್ ನಾನು ಒಟ್ಟಿಗೆ ಹೇಳಕತ್ತೀನಿ. ಒಳ್ಳೆ ಇನ್ನೊಂದ್ಸಲ ರಿವಿಷನ್ ಮಾಡ್ತೀನಿ. ಫಸ್ಟ್ ನೋಡಿ, ಇದ್ರೊಳಗ ನಾವು 4 ಲ್ಯಾಂಡ್ ಫಾರ್ಮ್ಸ್ ನೋಡ್ಕೊಂಡ್ವಿ. ಯಾವ್ದಪ್ಪ? ಮೌಂಟೇನ್ಸ್, ಪ್ಲೇಟ್ಯೂಸ್, ಪ್ಲೇನ್ಸ್, ಡೆಸರ್ಟ್ಸ್ ಅಂದ್ರೆ ಪರ್ವತಗಳು. ನೆಕ್ಸ್ಟ್ ಏನು? ಪ್ರಸ್ಥಭೂಮಿಗಳು. ನೆಕ್ಸ್ಟ್ ಪ್ಲೇಟ್ಯೂಸ್, ಪ್ಲೇನ್ಸ್ ಅಂತಂದ್ರೆ ಮೈದಾನಗಳು. ನೆಕ್ಸ್ಟ್ ಡೆಸರ್ಟ್ಸ್ ಅಂತಂದ್ರೆ ಮರುಭೂಮಿಗಳು. ಪರ್ವತಗಳ ಬಗ್ಗೆ ನಾವು ಓದಾಕತ್ತೀವಿ. ಈ ಪರ್ವತಗಳೊಳಗೆ ನಮಗೆ ನಾಲ್ಕು ನಾವು ನಿಮ್ಗೆ ಓದಿಸ್ತಾ ಇದ್ದೀನಿ. ಯಾವ್ದಪ್ಪ ಅಂತಂದ್ರೆ, ಒಂದು ಹಿಮಾಲಯ, ನಮ್ಮ ಭಾರತದ ಹಿರಿಮೆ ಹಿಮಾಲಯ. ಈ ಹಿಮಾಲಯದೊಳಗಡೆ 3 ಟೈಪ್ಸ್ ಅದಾವ. ಯಾವ್ಯಾವು? ಹಿಮಾದ್ರಿ, ಹಿಮಾಚಲ್, ಶಿವಾಲಿಕ್. ಹಿಮಾದ್ರಿ, ಹಿಮಾಚಲ್, ಶಿವಾಲಿಕ್. ಹೌದಾ? ಈ ಹಿಮಾಲಯದೊಳಗ ಅತ್ಯಂತ ದೊಡ್ಡ ಪರ್ವತ, ಇಡೀ ವರ್ಲ್ಡ್ ಒಳಗ ಅತ್ಯಂತ ದೊಡ್ಡ ಪರ್ವತ ಮೌಂಟ್ ಎವರೆಸ್ಟ್. ಅದು ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ವಿಷಯ. ಈ ಮೌಂಟ್ ಎವರೆಸ್ಟ್ ನೇಪಾಳದೊಳಗೈತಿ. ಹಂಗಂದ್ರೆ ಇಂಡಿಯಾದೊಳಗ, ಭಾರತದೊಳಗ ಅತ್ಯಂತ ದೊಡ್ಡ ಪರ್ವತ ಯಾವುದು? ಮೌಂಟ್ ಕಾಂಚನಜುಂಗ. ಇದಕ್ಕ ಮೌಂಟ್ ಕಾಂಚನಗಂಗಾ ಅಂತ ಕರಿತಿದ್ರು. ಎಲ್ಲದಕ್ಕೂ ಮೌಂಟ್ ಅಂತ ಯಾಕೆ ಹೇಳಕತ್ತೀನಿ ಅಂದ್ರೆ, ಮೌಂಟೇನ್ ಅಂತ ನಂಗೆ ಗೊತ್ತಿರೋದು. ಪರ್ವತ ಕಾಂಚನಜುಂಗ, ಕಾಂಚನಗಂಗಾ ಅಂತ ಕರಿತಿದ್ರು. ಅದು ಬ್ರಿಟಿಷರ ಬಾಯಿಗೆ ಹೋಗಿ ಕಾಂಚನಜುಂಗ ಆಗೈತಿ. ಈಗ ಹಿಮಾಲಯದ ಪೂರ್ತಿ ಮುಗಿತು, ನಮ್ಗೆ ಇಷ್ಟು ಸಾಕು. ಈ ಹಿಮಾಲಯದಿಂದ ಸಾವಿರಾರು ನದಿಗಳು ಹುಟ್ಟತಾವ. ಯಾಕಂದ್ರೆ ಹಿಮಾಲಯ ನೋಡಿದಾಗ ಮ್ಯಾಲೆಲ್ಲ ಐಸ್ ಕುಂದಿರುತ್ತಲ್ಲ, ಅದು ಯಾವಾಗ ಬಿಸಿಲು ಬೀಳುತ್ತಲ್ಲ ಅದೆಲ್ಲ ಐಸ್ ಕರಗಿಬಿಡುತ್ತ. ಆ ಕರಗಿದ್ರಿಂದ ಏನಾಗುತ್ತಾ? ನದಿಗೆ ನೀರಾಗುತ್ತ. ಅಲ್ಲಿಂದ ಗಂಗಾ, ಯಮುನಾ, ಬ್ರಹ್ಮಪುತ್ರ, ನೆಕ್ಸ್ಟ್ ಸಿಂಧು, ಇಂಡಸ್ ನದಿಗಳೆಲ್ಲ ಇಲ್ಲಿಂತ್ರನೇ ಉದ್ಭವ ಆಗೋದು ಹಿಮಾಲಯದಿಂದ. ಅದೇ ತರ ಸೇಮ್ ಅರಾವಳಿ ರೇಂಜ್ ಅಲ್ಲಿ ಮೌಂಟ್ ಗುರುಶಿಖರ ಅಂತ ಹೇಳ್ತೀವಿ. ಏನು? ಮೌಂಟ್ ಗುರುಶಿಖರ ಅರಾವಳಿ ಒಳಗ ಅತ್ಯಂತ ದೊಡ್ಡ ಪರ್ವತ. ಈ ಅರಾವಳಿ ಎಲ್ಲೈತಂತಂದ್ರೆ, ಇಲ್ಲಿ ನೋಡ್ರಿ, ಈಗ ಗುಜರಾತ್ ಇಂದ ಹಿಡಿದು ಡೆಲ್ಲಿವರೆಗೆ, ಇಲ್ಲಿ ಗುಜರಾತ್ ಇಂದ ಡೆಲ್ಲಿವರೆಗೆ ರಾಜಸ್ಥಾನದ ಮುಖಾಂತರ ಹೋಗುತ್ತಾ. ರಾಜಸ್ಥಾನದೊಳಗಡೆ ನೋಡಿ, ಈ ಕಡೆ ಲೆಫ್ಟ್ ಸೈಡ್ ಏನಿದೆ? ಡೆಸರ್ಟ್ ಐತಿ, ಥಾರ್ ಮರುಭೂಮಿ ಐತಿ. ಆ ಥಾರ್ ಮರುಭೂಮಿನ ಮತ್ತೆ ಈ ಕಡೆ ಗಂಗಾ ಪ್ಲೇನ್ಸ್ ಮತ್ತೆ ಇಲ್ಲಿ ಮಿಡಲ್ ಇರ್ತೈತಲ್ಲ, ಇದನ್ನ ಡಿವೈಡ್ ಮಾಡ್ತಿದ್ವಿ. ಏನಾಗುತ್ತಾ? ಇಲ್ಲಿ ನೋಡಿ, ಇಲ್ಲಿ ಥಾರ್ ಮರುಭೂಮಿಯಿಂದ ಐತಲ್ಲ, ಬಿಸಿಲು ಇರ್ತಲ್ಲ, ಜಗ್ಗಿ ಬಿಸಿಲು ಇರ್ತಲ್ಲಿ.
ಆ ಬಿಸಿಲನ್ನ ಈ ಕಡೆ ಬರ್ಲಾರ್ದಂಗೆ ತಡೆಗಟ್ಟುತ್ತ. ಹೆಂಗ್ರಿ ಬಿಸಿಲು ನಿಮ್ಗ ಯಾವ್ದರಿಂದ ಸೂರ್ಯನಿಂದ ಬರ್ತಾರೆ, ಇದಕ್ಕೆ ಹೆಂಗ್ ಸಂಬಂಧ ಅಂತ? ಬಿಸಿ ಗಾಳಿ ಇರ್ತೈತಿ ಎಲ್ಲಿ ಥಾರ್ ಮರುಭೂಮಿ ಒಳಗ, ಅದನ್ನ ತಡೆಗಟ್ಟತ್. ಇವು ಅಡ್ಡ ಗೋಡೆಗಳು, ದೊಡ್ಡ ನೀವು ಪರ್ವತ ನೋಡಿರ್ತೀರಿ ಎಷ್ಟು ದೊಡ್ಡ ಇರ್ತಾವ ಅಂದ್ರ ನಮ್ಗೆ ಹತ್ತಾಕ ಎಷ್ಟು ನೋಡಾಕೇನು ಇಷ್ಟು ದೊಡ್ಡ ಅನಿಸ್ತಾವ. ಅವು ಹೋಯ್ತಲ್ಲ ಬರುವಂತ ಗಾಳಿಯನ್ನ ತಡೆದು ಮಳೆಯನ್ನ ಬೆಳೆಸ್ತಾವ. ಅದ್ರ ಸಲುವಾಗಿ ನೋಡಿ, ನೆಕ್ಸ್ಟ್ ವೆಸ್ಟರ್ನ್ ಘಾಟ್ಸ್ ಬಗ್ಗೆ ಮಾತಾಡಿದಾಗ ಇಲ್ಲಿ ಮಲೆನಾಡ್ ಐತಿ, ಕೊಡಗು, ನೆಕ್ಸ್ಟ್ ಚಿಕ್ಕಮಗಳೂರು, ಇಲ್ಲೆಲ್ಲ ಹೋದ್ರೆ ಮೈಸೂರು, ಮಂಗಳೂರು, ಇಲ್ಲೆಲ್ಲ ಹೋದ್ರೆ ನಿಮ್ಗೆ ಜಗ್ಗಿ ಗಿಡಗಳು ಅಥವಾ ಅಲ್ಲೇ ಪೂರ್ತಿ ಕಾಡುಗಳು. ಮಲೆನಾಡು ಪ್ರದೇಶ ಯಾಕೈತಪ್ಪ ಅಂತಂದ್ರ ಇಲ್ಲಿ ವೆಸ್ಟರ್ನ್ ಘಾಟ್ಗಳದಾವ್. ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಅಂದ್ರೆ ಪಶ್ಚಿಮ ಘಟ್ಟಗಳು ಇರೋದ್ರಿಂದ ಅವು ಮಳೆಯನ್ನ ತಡಿತಾವ್, ಮಳೆಯನ್ನ ತಡೆದು ಅಲ್ಲಿ ಮಳೆಯನ್ನು ಬೆಳೆಸ್ತಾವ, ಹೌದಲ್ವಾ? ಇಲ್ಲಿ ಅಣ್ಣೈಮುಡಿ ಐತಲ್ಲ, ಇದು ಅತ್ಯಂತ ದೊಡ್ಡ ಪರ್ವತ. ಯಾವ್ದ್ರೊಳಗ? ಇಡೀ ಸೌತ್ ಇಂಡಿಯಾದೊಳಗ. ಸೌತ್ ಇಂಡಿಯಾ ಅಂದ್ರೆ ಕೆಳಗಡೆ, ನಾರ್ತ್ ಇಂಡಿಯಾ ಅಂದ್ರೆ ಮೇಲೆ. ಇಡೀ ಇಂಡಿಯಾದೊಳಗೆ ಅತ್ಯಂತ ದೊಡ್ಡದು ಕಾಂಚನಜುಂಗ, ಸೌತ್ ಇಂಡಿಯಾದೊಳಗೆ ಅತ್ಯಂತ ದೊಡ್ಡದು ಅಣ್ಣೈಮುಡಿ. ನೆಕ್ಸ್ಟ್ PPTಗೆ ಹೋಗೋಣ ಅಂತ. PPTಗೆ ಹೋಗೋಕಿನ ಮುಂಚೆ ನಾವು ಯಾವ್ದಾದ್ರ ಬಗ್ಗೆ ಮಾತಾಡಿವಲ್ಲ ಅದನ್ನೆಲ್ಲ ಪಿಕ್ಚರ್ಸ್ ಮುಖಾಂತರ ನೋಡೋಣ. ಹಿಮಾಲಯ, ನೋಡ್ರಿ ಹಿಮಾಲಯದೊಳಗೆ ಎಷ್ಟು ಟೈಪ್ಸ್ ಅದಾವ ಅಂತ ಹೇಳಿದೆ. ಹಿಮಾಲಯ ಹೆಂಗಿರ್ತಾವ? ಹಿಮಾಲಯ ನೋಡ್ರಿ, ಇವು ಹಿಮಾಲಯಸ್, ಇವೆಲ್ಲ ನೋಡಗ, ಇವೆಲ್ಲ ಹಿಮಾಲಯ. ಮೇಲೆಲ್ಲ ಐಸ್ ಕಾಣ್ತಲ್ಲ, ಇವೆಲ್ಲ ಹಿಮಾಲಯ. ಒಂದು ಪಿಕ್ಚರ್ ನಾನು ನಿಮ್ಗೆ ತೋರಿಸಿದ್ರೆ ಪೂರ್ತಿ ದೊಡ್ಡ ದೊಡ್ಡ ಮೌಂಟೇನ್ಗಳು, ಇವೆಲ್ಲ ಹಿಮಾಲಯ. ಹಿಮಾಲಯದೊಳಗೆ ಅತ್ಯಂತ ದೊಡ್ಡ ಪರ್ವತ ಯಾವುದು? ಮೌಂಟ್ ಎವರೆಸ್ಟ್. ಇಡೀ ಇಂಡಿಯಾದೊಳಗೆ ಅತ್ಯಂತ ದೊಡ್ಡ ಪರ್ವತ ಯಾವುದು? ಕಾಂಚನಜುಂಗ. ಕಾಂಚನಜುಂಗ ಇಡೀ ಇಂಡಿಯಾದೊಳಗೆ ಅತ್ಯಂತ ದೊಡ್ಡ ಪರ್ವತ ನಾನು ನಿಮ್ಗೆ ತೋರಿಸ್ತೀನಿ. ಕಾಂಚನಜುಂಗ, ಕಾಂಚನಜುಂಗ ನೋಡ್ರಿ, ಎಲ್ಲಿತ್ತು ಕಾಂಚನಜುಂಗ? ಇಲ್ಲೈತ್ ನೋಡ್ರಿ, ಇದು ಕಾಂಚನಜುಂಗ, ಇದು ಕಾಂಚನಜುಂಗ. ಎಷ್ಟು ಬ್ಯೂಟಿಫುಲ್ ಐತಿ ನೋಡ್ರಿ, ಕಾಂಚನಜುಂಗ ಎಷ್ಟು ಬ್ಯೂಟಿಫುಲ್ ಐತಿ ನೋಡ್ರಿ. ಇಲ್ಲಿ ನೋಡಿ, ಇದು ನೋಡಿಗ, ಇದು ಮೌಂಟ್ ಎವರೆಸ್ಟ್. ಇಡೀ ವರ್ಲ್ಡ್ ಒಳಗ ಅತ್ಯಂತ ದೊಡ್ಡ ಪರ್ವತ ಮೌಂಟ್ ಎವರೆಸ್ಟ್. ಇಡೀ ಇಂಡಿಯಾದೊಳಗ ಅತ್ಯಂತ ದೊಡ್ಡ ಪರ್ವತ ಕಾಂಚನಜುಂಗ. ಈ ಹಿಮಾಲಯದೊಳಗ 3 ಟೈಪ್ಸ್ ಇದ್ರು. ಯಾವ್ಯಾವು? ಹಿಮಾದ್ರಿ, ನೆಕ್ಸ್ಟ್ ಹಿಮಾಚಲ್, ನೆಕ್ಸ್ಟ್ ಶಿವಾಲಿಕ್. ಸಾರಿ, ಹಿಮಾದ್ರಿ. ಇವೆಲ್ಲ ಹಿಮಾದ್ರಿ ಅತ್ಯಂತ ದೊಡ್ಡ ಪರ್ವತಗಳು. ಅದಾದ್ಮೇಲೆ ಹಿಮಾಚಲ್, ಅದಾದ್ಮೇಲೆ ಶಿವಾಲಿಕ್. ಓಕೆನಾ? ಹಿಮಾದ್ರಿ ಆಯ್ತಾ? ಹಾ, ಇಲ್ಲಿ ಕಾಣಿಸ್ತಾ ನೋಡಿ, ಇವು. ಹಾ, ಇಲ್ಲಿ ಗ್ರೇಟ್ ಹಿಮಾಲಯಸ್ ಅಂತ ಐತಲ್ಲ, ಇದು ಹಿಮಾದ್ರಿ. ಅದರ ನೆಕ್ಸ್ಟ್ ಲೆಸ್ಸರ್ ಹಿಮಾಲಯಸ್ ಐತಲ್ಲ, ಇದು ಹಿಮಾಚಲ್. ಅದರ ನೆಕ್ಸ್ಟ್ ಶಿವಾಲಿಕ್. ಅರ್ಥ ಆಯ್ತು ಅನ್ಸುತ್ತೆ. ನೆಕ್ಸ್ಟ್ ಹೋಗೋಣ ಅಂತ. ನೆಕ್ಸ್ಟ್ ಯಾವ್ದ್ರ ಬಗ್ಗೆ ಮಾತಾಡಕತ್ತಿದ್ದೀವಿ ನಾವು? ಅರಾವಳಿ ರೇಂಜ್ ಬಗ್ಗೆ ಮಾತಾಡಕತ್ತಿದ್ದೀವಿ. ಅರಾವಳಿ, ಅರಾವಳಿ ರೇಂಜ್. ಇವೆಲ್ಲ ಅರಾವಳಿ ಪರ್ವತಗಳು. ಇಲ್ಲಿ ನೋಡ್ರಿಗ, ಇವು ಅರಾವಳಿ ಪರ್ವತಗಳು. ಇಲ್ಲಿ ನೋಡಿ, ಒಂದು ಕಡೆ ಮರುಭೂಮಿ ಐತಿ, ಇನ್ನೊಂದು ಕಡೆ ಗಂಗಾ ಪ್ಲೇನ್ಸ್ ಐತಿ. ಇವೆಲ್ಲ ಅರಾವಳಿ ಪರ್ವತಗಳು. ಇಲ್ಲಿ ನೋಡಿಗ, ಇವು ಅರಾವಳಿ ಪರ್ವತಗಳು. ಈ ಕಡೆ ಒಂದು ಕಡೆ ನೋಡಿಗ, ಇದು ಒಂದು ಕಡೆ ಮರುಭೂಮಿ. ಇಲ್ಲಿ ಮರುಭೂಮಿ ಕಾಣುತ್ತಂತ. ಇವು ಒಂದು ಕಡೆ ಹಚ್ಚ ಹಸಿರು. ಈ ಹಚ್ಚ ಹಸಿರು ಇದನ್ನ ಡಿವೈಡ್ ಮಾಡ್ತಾವೆ. ಈ ಮರುಭೂಮಿನ ಈ ಕಡೆ ಬರ್ಲಾರ್ದಂಗೆ ತಡ್ತಾವ. ಮರುಭೂಮಿ ಪ್ರತಿ ವರ್ಷ ಬೆಳೀತಾ ಹೋಗುತ್ತಂತ. ಮರುಭೂಮಿನ ಈ ಕಡೆ ಬರ್ಲಾರ್ದಂಗೆ ತಡೆ ಕಟ್ತಾವ. ಯಾವ್ಯಾವ? ಅರಾವಳಿ ಪರ್ವತಗಳು. ಇಲ್ಲಿ ನೋಡಿಗ, ಇದು ಅರಾವಳಿ ರೇಂಜ್. ಹಾ, ಇಲ್ಲಿ ನೋಡಿ, ಇದು ಅರಾವಳಿ ರೇಂಜ್. ಇಲ್ಲಿ ಕಾಣಿಸುತ್ತಲ್ಲ, ಇದು ಅರಾವಳಿ ರೇಂಜ್. ಇದು ಶಿವಾಲಿಕ್, ಹಿಮಾದ್ರಿ, ಹಿಮಾಚಲ್, ನೆಕ್ಸ್ಟ್ ಶಿವಾಲಿಕ್. ಇಲ್ಲಿ ಅರಾವಳಿ, ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಅಂದ್ರೆ ಪಶ್ಚಿಮ ಘಟ್ಟಗಳು, ಇಲ್ಲಿ ಈಸ್ಟರ್ನ್ ಘಾಟ್ಸ್ ಅಂದ್ರೆ ಪೂರ್ವ ಘಟ್ಟಗಳು. ಅರ್ಥ ಆಯ್ತು ಅನ್ಸುತ್ತಾ? ನೆಕ್ಸ್ಟ್ ನಾವು ಅರಾವಳಿ ಒಳಗಡೆ ಗುರು ಶಿಖರ ಅತ್ಯಂತ ದೊಡ್ಡ ಪರ್ವತ ಅಂತ ಹೇಳಿದ್ದೆ. ಏನಂತ ಹೇಳಿದ್ದೆ? ಗುರು ಶಿಖರ್, ಗುರು ಶಿಖರ್ ಅಂತ ಹೇಳಿದ್ದೆ. ಗುರು ಶಿಖರ್ ಅರಾವಳಿ ಒಳಗ ಅತ್ಯಂತ ದೊಡ್ಡ ಪರ್ವತ ಯಾವುದು? ಗುರು ಶಿಖರ್. ಇಲ್ಲಿ ಕಾಣಿಸುತ್ತಲ್ಲ, ಇದೆ. ಇದು ಗುರು ಶಿಖರ್, ಅರಾವಳಿ ರೇಂಜ್ ಒಳಗ ಅತ್ಯಂತ ದೊಡ್ಡ ಪರ್ವತ. ನೆಕ್ಸ್ಟ್ ನೋಡಮ್ಮಂತ, ಗುರು ಶಿಖರ್ ಆಯ್ತಲ್ವಾ. ನೆಕ್ಸ್ಟ್ ನಾವು ಈಗ ಯಾವ್ಯಾವ ನೋಡಿದ್ವಿ? ಹಿಮಾಚಲ ಒಳಗ ಹಿಮಾದ್ರಿ, ಹಿಮಾಲಯ, ನೆಕ್ಸ್ಟ್ ಶಿವಾಲಿಕ್ ನೋಡಿದ್ವಿ.
ಹಿಮಾದ್ರಿ, ಹಿಮಾಚಲ್, ಶಿವಾಲಿಕ್ ನೋಡ್ಕೊಂಡ್ವಿ. ಇವಾಗ ಅರಾವಳಿ ನೋಡ್ಕೊಂಡ್ವಿ. ಈಗ ವೆಸ್ಟರ್ನ್ ಘಾಟ್ಸ್ ನೋಡೋಣ. ವೆಸ್ಟರ್ನ್ ಘಾಟ್ಸ್ ಇವು ಬಹಳ ಬ್ಯೂಟಿಫುಲ್ ಇರ್ತಾವ. ವೆಸ್ಟರ್ನ್ ಘಾಟ್ಸ್ ನೋಡಿ, ಇವೆಲ್ಲ ವೆಸ್ಟರ್ನ್ ಘಾಟ್ಸ್. ನಿಮ್ಗೆ ಕಾಣಿಸುತ್ತೆ ಅನ್ಸುತ್ತೆ. ಹಚ್ಚ ಹಸಿರು ನಿತ್ಯ ಹರಿದ್ವರ್ಣ ಕಾಡುಗಳಿರ್ತಾವೆ. ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ ವೆಸ್ಟರ್ನ್ ಘಾಟ್ಸ್ ಇದೆ ಪೂರ್ತಿ. ಇವೆಲ್ಲ ವೆಸ್ಟರ್ನ್ ಘಾಟ್ಸ್. ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ ಇದು. ಈ ವೆಸ್ಟರ್ನ್ ಘಾಟ್ಸ್ ಒಳಗೆ ಅತ್ಯಂತ ದೊಡ್ಡ ಪರ್ವತ ಯಾವ್ದು ಗೊತ್ತಾ? ಅಣ್ಣೈಮುಡಿ ಅಂತ ಹೇಳಿದೆ ನಾನು. ಅಣ್ಣೈಮುಡಿ ಹಿಲ್ಸ್. ಇದು ಅಣ್ಣೈಮುಡಿ ಹಿಲ್ಸ್. ಇದು ನೋಡಿ, ಆ ವೆಸ್ಟರ್ನ್ ಘಾಟ್ಸ್ ಎಷ್ಟು ಬ್ಯೂಟಿಫುಲ್ ಇದೆ. ಇಷ್ಟು ಗಿಡಗಳು, ಇಷ್ಟು ನಿತ್ಯ ಹರಿದ್ವರ್ಣ ಕಾಡುಗಳಿರ್ತಾವೆ ಅಲ್ಲಿ. ಅಂದ್ರೆ ಕಂಟಿನ್ಯೂ ಒಟ್ಟ ಎಲೆನೇ ಉದರಲ್ಲ ಅಂತ ದೊಡ್ಡ ಕಾಡುಗಳು. ಅಣ್ಣೈಮುಡಿ ಪೀಕ್ ಅಂತ ತೋರಿಸ್ತೀನಿ ನಾನು. ಅಂದ್ರೆ ಅಣ್ಣೈಮುಡಿ ಪೀಕ್ ಅಂತಂದ್ರೆ ಇದು ಅಣ್ಣೈಮಲೈ ಸರ್, ಅಣ್ಣೈಮಲೈ ಹಿಲ್ಸ್, ಸಾರಿ, ಅಣ್ಣೈಮುಡಿ. ಓಕೆ, ಇದಕ್ಕೂ ಹೋಗೋಕ್ಕಿಂತ ಮುಂಚೆ ಓಕೆ ನೋಡಿ, ಇಲ್ಲಿ ಒಂದು ನಿಮ್ ಕ್ವಿಕ್ ಇನ್ಫಾರ್ಮೇಶನ್ ಏನಂತಂದ್ರೆ, ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ವತಿಯಿಂದ ನಾವು ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಆನ್ಲೈನ್ ತರಗತಿನ ಕಂಡಕ್ಟ್ ಮಾಡ್ತಾ ಇದೀವಿ. ಇದೇ ತರ ನಾವು ನಿಮ್ಗೆ ಯಾವ ತರ ಯೂಟ್ಯೂಬ್ ಮಾಡ್ತಾ ಇದೀವಲ್ಲ, ಅದರಲ್ಲಿ ನಾವು ಗೂಗಲ್ ಮೀಟ್ ನ ಚಾಲೆಂಜ್ ಆನ್ಲೈನ್ ಕೋಚಿಂಗ್ ಕ್ಲಾಸಸ್ ನ ಸ್ಟಾರ್ಟ್ ಮಾಡ್ತಿದ್ವಿ. ಇದು ನಿಮಗೆ ಬೇಕಪ್ಪ ಅಂತಂದ್ರೆ ಈ ನಂಬರ್ಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೇಕು. ಇದರಲ್ಲಿ ನಾವು ನಿಮಗೆ ಇಲ್ಲಿ ಯೂಟ್ಯೂಬ್ ನಲ್ಲಿ ಕ್ಲಾಸಸ್ ನ ಮಾಡೋ ಲಿಮಿಟೇಷನ್ಸ್ ಏನಂದ್ರೆ, ನಾವು ನಿಮಗೆ ಮಾತಾಡಕ್ಕಾಗಲ್ಲ, ನಿಮ್ ಜೊತೆ ಇಂಟ್ರಾಕ್ಟ್ ಮಾಡಕ್ಕಾಗಲ್ಲ. ಇಲ್ಲಿ ಲೈವ್ ಕ್ಲಾಸಸ್ ನ ನಡೆಸಬೇಕಪ್ಪ ಅಂತಂದ್ರೆ ಗೂಗಲ್ ಮೀಟು ಮತ್ತೆ PDF ನೋಟ್ಸ್ ನಿಮ್ಗೆ ಸಿಗುತ್ತೆ. ವಾರ ಟೆಸ್ಟ್ ಇರುತ್ತೆ. PPT ಪ್ರೆಸೆಂಟೇಷನ್ ಮಾಡಿ ನಿಮ್ಗೆ ಚಂದಾಗ ಫೋಟೋ ತರ ಮಾಡಿ ಕ್ಲಾಸ್ ಮಾಡ್ತೀವಿ. ಎಲ್ಲ ರೆಕಾರ್ಡೆಡ್. ಒಂದು ವೇಳೆ ಒಂದು ಕ್ಲಾಸ್ ಮಿಸ್ ಆದ್ರೂ ಕೂಡ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದ್ರೆ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಆ್ಯಪ್ ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ ಒನ್ ಆನ್ ಒನ್ ಇಂಟರಾಕ್ಷನ್, ಒಬ್ರಿಗೊಬ್ಬರಿಗೆ ನಿಮ್ಗೆ ಏನೇನು ಡೌಟ್ಸ್ ಇದ್ರು ಅದನ್ನ ಕ್ಲಿಯರ್ ಮಾಡೋದು, ನಿಮ್ಗೆ ಏನೇನು ಪ್ರಾಬ್ಲಮ್ಸ್ ಇದ್ರು ಅದನ್ನ ಸಾಲ್ವ್ ಮಾಡೋದು. ನೆಕ್ಸ್ಟ್ ನಿಮ್ಗೆ ಕ್ವಶನ್ಸ್ ಮಾಡಕ, ನಿಮ್ಗೆ ಮೋಟಿವೇಟ್ ಮಾಡಿ ಹೆಲ್ಪ್ ಮಾಡಕ್ಕೆ ಒನ್ ಆನ್ ಒನ್ ಇಂಟರಾಕ್ಷನ್ ಇರುತ್ತೆ. ನೆಕ್ಸ್ಟ್ ಡೌಟ್ ಸೆಷನ್ ಇರುತ್ತೆ. ಇವೆಲ್ಲ ಗೂಗಲ್ ಮೀಟ್ ಇರುತ್ತೆ. ನಿಮ್ಗೆ ಓನ್ಲಿ 4000 ಇವಾಗ ನವೋದಯ ಆನ್ಲೈನ್ ಕ್ಲಾಸಸ್ ಸಲುವಾಗಿ 4000 ಅತ್ಯಂತ ಕಡಿಮೆ ಪ್ರೈಸ್ ಅಲ್ಲಿ ನಾನು ನಿಮ್ಗೆ ಮಾಡ್ತಾ ಇದ್ದೀನಿ. ಬೇಕಂತಂದ್ರೆ ನೀವು 9449771212 9900206243 ಈ ನಂಬರ್ಗೆ ಕರೆ ಮಾಡಿ. ಮತ್ತೆ ಕ್ಲಾಸ್ಗೆ ಹೋಗೋಣ. ಕ್ಲಾಸಲ್ಲಿ ಏನಿತ್ತಪ್ಪ, ಏನು ಹೇಳ್ತಾ ಇದ್ದೆ ನಾನು? ಮೌಂಟೇನ್ಸ್ನೆಲ್ಲ ಹೇಳ್ಬಿಟ್ಟೆ. ಮೌಂಟೇನ್ಸ್ ಅಂದ್ರೆ ಏನು? ಹೈಟ್ ಆಗಿ ಹಿಂಗೆ ಎದ್ದು ನಿಂತಿರ್ತಾವಲ್ಲ ಗುಡ್ಡಗಳು, ಅವಕ್ಕೇನು ಕರಿತೀವಿ ನಾವು? ಮೌಂಟೇನ್ಸ್ ಅಂತ ಕರಿತೀವಿ. ಈ ಮೌಂಟೇನ್ಸ್ ಅಲ್ಲಿ ಮತ್ತೆ ಮೌಂಟೇನ್ಸ್ ಆದಮೇಲೆ ನೆಕ್ಸ್ಟ್ ಲ್ಯಾಂಡ್ ಫಾರ್ಮ್ ಯಾವ್ದು ಗೊತ್ತಾ? ಪ್ಲೇಟ್ಯೂಸ್ ಅಂದ್ರೆ ಪ್ರಸ್ಥಭೂಮಿಗಳು ಅಂತ. ಪ್ರಸ್ಥಭೂಮಿಗಳು ಅಂದ್ರೆ ಏನಪ್ಪಾ? ಈ ಪ್ರಸ್ಥಭೂಮಿಗಳು ಅಂತಂದ್ರೆ ಇಲ್ಲಿ ನೋಡಿ, ನೀವೆಲ್ಲ ಒಂದಿನ ಕೆಳಗಡೆ ಕುಂತಿರ್ತೀರ ಅಂತ ತಿಳ್ಕೊಳ್ಳಿ, ಹೌದಲ್ವಾ? ಇಲ್ಲಿ ಮುಂದೊಂದು ಸ್ಟೇಜ್ ಹಾಕಿರ್ತಾರೆ. ಸ್ಟೇಜ್ ಹಾಕಿ ಏನ್ ಮಾಡಿರ್ತಾರೆ ಅಲ್ಲಿ? ಎಲಿವೇಟ್ ಮಾಡಿರ್ತಾರೆ. ಅಂದ್ರೆ ಎಲ್ಲರಿಗೂ ಕಾಣ್ಲಿ ಅಂತ ಸ್ಟೇಜ್ ಹಾಕಿರ್ತಾರೆ ನೋಡಿ. ಸ್ಟೇಜ್ ಹಾಕಿ ಇಲ್ಲೆಲ್ಲ ಡ್ಯಾನ್ಸ್ ಮಾಡ್ತಿರ್ತಾರೆ ಅಂತ ತಿಳ್ಕೊಳ್ಳಿ, ಓಕೆನಾ? ಎಲ್ಲ ಡ್ಯಾನ್ಸ್ಗಳು, ನೃತ್ಯಗಳು ಮಾಡ್ತಿರ್ತಾರ, ನಾಟಕಗಳು ಮಾಡ್ತಿರ್ತಾರ. ಅದೇ ತರ ಈ ಹೆಂಗ್ ಸ್ಟೇಜ್ ಮೇಲೆ ಹೈಟ್ ಆಗಿರ್ತಲ್ಲ, ಅದೇ ತರ ಭೂಮಿ ಮೇಲಿನೂ ಕೂಡ ಇಲ್ಲಿ ಫ್ಲಾಟ್ ಪ್ಲಾಟ್ಫಾರ್ಮ್ ಇರುತ್ತೆ. ಅಂದ್ರೆ ಪೂರ್ತಿ ಖಾಲಿ ಜಾಗ, ಬಟ್ಟ ಬಯಲು ಜಾಗ. ಪ್ಲಸ್ ಆದ್ರೆ ಇಲ್ಲಿ ಏನ್ ಮಾಡಿರ್ತಾರ, ಜಾಗ ಐತಲ್ಲ ಒಮ್ಮಲಿಗೆ ಹಿಂಗ್ ಎದ್ದು ಬಿಟ್ಟಿರ್ತ. ಇದೇನ್ ಗೊತ್ತಾ? ಎಲಿವೇಟೆಡ್ ಪ್ಲಾಟ್ಫಾರ್ಮ್. ಅಂದ್ರೆ ನಾರ್ಮಲ್ ಜಾಗಕ್ಕಿಂತ ಅತ್ಯಂತ ಹೈಟ್ ಒಳಗಡೆ ಜಾಗ ಇರ್ತೈತಿ. ಇದೇನಿದು? ನಾರ್ಮಲ್ ಜಾಗಕ್ಕಿಂತ ಅತಿ ಹೈಟ್ ಒಳಗಡೆ ಜಾಗ ಇರ್ತೈತಿ. ಇದಕ್ಕೆ ನಾವು ಪ್ರಸ್ಥಭೂಮಿ ಅಂತ ಕರಿತೀವಿ. ಪ್ರಸ್ಥಭೂಮಿ ಅಂತಂದ್ರೆ ಪ್ಲೇಟ್ಯೂ ಅಂತ ಕರಿತೀವಿ. ನಾವು ಬದುಕಿದೀವಿ ನೋಡ, ನಾವು ಪ್ರೆಸೆಂಟ್ ಕರ್ನಾಟಕದವ್ರೆಲ್ಲ ಇದಿರಲ್ಲ, ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ಇವರೆಲ್ಲ ಪ್ರಸ್ಥಭೂಮಿ ಒಳಗಿದೀವಿ ನಾವು. ಪ್ರಸ್ಥಭೂಮಿ ಅಂತಂದ್ರೆ ನಾವು ಎಲ್ಲದಕ್ಕಿಂತ ಸ್ವಲ್ಪ ಹೈಟ್ ಒಳಗಡೆ ಇದೀವಿ. ಹೈಟ್ ಅಂತಂದ್ರೆ ಇಲ್ಲಿ ನೋಡು, ಇದು ಸಮುದ್ರ ತಟ್ಟ ಅಂತ ತಿಳ್ಕೊಂಡು, ಸಮುದ್ರಕ್ಕಿಂತ ನಾವು ಹೈಟ್ ಒಳಗಡೆ ಇದೀವಿ. ಯಾವ ತರ ಅಂತಂದ್ರೆ ನಾನು ಹೇಳಿದ್ನಲ್ಲ, ಸ್ಟೇಜ್ ಗೊತ್ತಾ? ನಮ್ಮ ಸ್ಟೇಜ್ ಕೊಂಡ್ರೆ ಸ್ವಲ್ಪ ಹೈಟ್ ಇರುತ್ತಲ್ಲ, ಅದನ್ನ ಜಾಸ್ತಿ ಕನ್ಫ್ಯೂಷನ್ ಮಾಡೋದು ಬೇಡ. ಪ್ರಸ್ಥಭೂಮಿ ಅಂತಂದ್ರೆ ಪ್ಲೇಟ್ಯೂ ಅಂದ್ರೆ ಸ್ವಲ್ಪ ಹೈಟ್ ಇರುವಂತ ಜಾಗ. ಈ ಹೈಟ್ ಇರುವಂತ ಜಾಗ ನಾವು ಮೇಲೆ ಅದೀವಿ, ಈ ತರ ಈಗ ಮೇಲೆ,
ಓಕೆನಾ. ನೀವು ಸ್ಟೇಜ್ ಇಂದ ನಿಮ್ಗೆ ಕಾಣಿಸಲ್ದ್ರಲ್ಲಿ ಅಂತ ನೀವು ಯೋಚನೆ ಮಾಡ್ಬೋದು. ಬಟ್ ನಾವೇನ್ ಮಾಡ್ತೀವಿ ಗೊತ್ತಾ, ಇದು ಪೂರ್ತಿ ದೊಡ್ಡದು, ದೊಡ್ಡ ಜಾಗ. ಇದನ್ನ ಇಂಡಿಯಾ ಮ್ಯಾಪ್ ಅಲ್ಲಿ ನೋಡಿದಾಗ ಈ ಕೆಳಗಡೆ ನೋಡಿ, ಈಗ ಇಲ್ಲಿ ಶ್ರೀಲಂಕಾ ಐತೆ ಅಂತ ತಿಳ್ಕೊಳ್ಳಿ, ಇಲ್ಲಿ ಕರ್ನಾಟಕ ಐತೆ, ಇಲ್ಲಿ ದೊಡ್ಡದು ಇಲ್ಲಿಂದ ಇಲ್ಲಿ ಇಷ್ಟು ಜಾಗ ಸೇರಿ ಇದೊಂದನ್ನ ಈ ಒಂದು ಪ್ಲೇಟಿವ್ ಆಗುತ್ತೆ, ಅಂದ್ರೆ ಪ್ರಸ್ಥಭೂಮಿ ಆಗುತ್ತೆ. ಅಂದ್ರೆ ನಾವಿರುವಂತ ಜಾಗ, ನಾ ಆಲ್ರೆಡಿ ಮೌಂಟೇನ್ಸ್ ಅಂತ ಹೇಳಿದ್ನಲ್ಲ, ಅದೇ ತರ ಸೇಮ್ ಪ್ಲೇಟಿವ್ಸ್ ಅಲ್ಲಿ ಪ್ರಸ್ಥಭೂಮಿಯಲ್ಲಿ 3 ಪ್ರಸ್ಥಭೂಮಿಗಳನ್ನ ನಾವು ನೋಡ್ತೀವಿ. ಯಾವ್ಯಾವಪ್ಪ ಅಂತಂದ್ರೆ ಡೆಕ್ಕನ್ ಪ್ಲೇಟಿವ್, ಡೆಕ್ಕನ್ ಪ್ಲೇಟಿವ್ ಒಂದನೇದ್ದು, ನೆಕ್ಸ್ಟ್ ಮಾಲ್ವಾ ಪ್ಲೇಟಿವ್ ಅಂತ, ಮಾಲ್ವಾ ಪ್ಲೇಟಿವ್ ಎರಡನೇದ್ದು, ನೆಕ್ಸ್ಟ್ ಛೋಟಾ ನಾಗ್ಪುರ್ ಪ್ಲೇಟಿವ್, ಛೋಟಾ ನಾಗ್ಪುರ್ ಪ್ಲೇಟಿವ್. 3 ಪ್ಲೇಟಿವ್ಸ್ ಅದಾವ. ಒಂದು ಡೆಕ್ಕನ್ ಪ್ಲೇಟಿವ್ ನಾವಿದೀವಲ್ಲ ಅದು, ನೆಕ್ಸ್ಟ್ ಮಾಲ್ವಾ ಪ್ಲೇಟಿವ್ ಉತ್ತರ ಭಾರತದೊಳಗೆ ಇರುತ್ತಾ, ನೆಕ್ಸ್ಟ್ ಛೋಟಾ ನಾಗ್ಪುರ್ ಪ್ಲೇಟಿವ್ ಇದು ಕೂಡ ಉತ್ತರ ಭಾರತದ ಇರುತ್ತಾ. ಡೆಕ್ಕನ್ ಪ್ಲೇಟಿವ್ ಐತಲ್ಲ, ಅತ್ಯಂತ ದೊಡ್ಡ ಪ್ರಸ್ಥಭೂಮಿ ಇದು. ಇದೇನಿದು ಅತ್ಯಂತ ದೊಡ್ಡ ಪ್ಲೇಟಿವ್ ಇದು. ಯಾವ್ದ್ರಲ್ಲಿ ಇಡೀ ಇಂಡಿಯಾದಲ್ಲಿ ದೊಡ್ಡ ಪ್ಲೇಟಿವ್ ಯಾವುದು? ಡೆಕ್ಕನ್ ಪ್ಲೇಟಿವ್. ನೆನ್ಪಿಟ್ಟುಕೊರಿ, ಡೆಕ್ಕನ್ ಪ್ಲೇಟಿವ್. ಅದರ ನೆಕ್ಸ್ಟ್ ಮಾಲ್ವಾ ಪ್ಲೇಟಿವ್. ಯಾವುದು? ಮಾಲ್ವಾ ಪ್ಲೇಟಿವ್. ಅದರ ನೆಕ್ಸ್ಟ್ ಛೋಟಾ ನಾಗ್ಪುರ್ ಪ್ಲೇಟಿವ್ ಅಥವಾ ಡೆಕ್ಕನ್ ಅಂದ್ರೆ ಕನ್ನಡದಲ್ಲಿ ಇದೇ ತರ ಡೆಕ್ಕನ್, ಡೆಕ್ಕನ್ ಪ್ಲೇಟಿವ್. ಇದು ಮಾಲ್ವಾ ಪ್ಲೇಟಿವ್, ಮಾಲ್ವಾ ಪ್ಲೇಟಿವ್. ಇದು ಛೋಟಾ ನಾಗ್ಪುರ್ ಪ್ಲೇಟಿವ್, ಛೋಟಾ ನಾಗ್ಪುರ್ ಪ್ಲೇಟಿವ್ ಅಥವಾ ಪ್ರಸ್ಥಭೂಮಿ, ಪ್ರಸ್ಥಭೂಮಿ ಅಂತ ಕರೀತೀವಿ. ಓಕೆನಾ. ಈಗ ಅತ್ಯಂತ ದೊಡ್ಡ ಪ್ಲೇಟಿವ್ ಯಾವ್ದಪ್ಪ ಅಂತಂದ್ರೆ ಡೆಕ್ಕನ್ ಪ್ಲೇಟಿವ್. ಜಾಸ್ತಿ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಹಿಮಾಲಯ ಇರ್ತಾವಲ್ಲ, ಇವು ಪೂರ್ತಿ ಹಿಂಗ್ ಹೈಟ್ ಪೀಕ್ ಒಳಗಿರ್ತಾವ. ಬಟ್ ಇವು ಯಾವ ತರ ಇರ್ತಾವ ಗೊತ್ತಾ? ಈ ತರ ಈ ನಾರ್ಮಲ್ ಭೂಮಿ ಹಿಂಗಿರುತ್ತಂತಂದ್ರೆ ಹಿಂಗ್ ಹೈಟ್ ಆಗಿರುತ್ತೆ, ಸ್ವಲ್ಪ ಹೈಟ್ ಆಗಿರುತ್ತೆ. ಅದೇ ಇದು ಪ್ಲೇಟಿವ್. ಅರ್ಥ ಆಯ್ತಾ? ಇದ್ರೊಳಗಡೆ 3: ಡೆಕ್ಕನ್ ಪ್ಲೇಟಿವ್, ಮಾಲ್ವಾ ಪ್ಲೇಟಿವ್, ಛೋಟಾ ನಾಗ್ಪುರ್ ಪ್ಲೇಟಿವ್. ಅತ್ಯಂತ ದೊಡ್ಡ ಪ್ಲೇಟಿವ್ ಡೆಕ್ಕನ್ ಪ್ಲೇಟಿವ್. ಅದು ಎಲ್ಲೈತಿ ಅಂತಂದ್ರೆ ಇಲ್ಲಿ ನಾವು ಇದೀವಲ್ಲ ಅದೇ, ಅದನ್ನ ನಾವು ನಿಮ್ ಮ್ಯಾಪ್ ಒಳಗಡೆ ತೋರಿಸ್ತೀನಿ ಅಂತ. ನೆಕ್ಸ್ಟ್ ಛೋಟಾ ನಾಗ್ಪುರ್ ಪ್ಲೇಟಿವ್ ಐತಲ್ಲ, ಇದ್ರೊಳಗಡೆ ಖನಿಜ ಸಂಪತ್ತು ಐತಿ ಬಹಳ. ಖನಿಜ ಸಂಪತ್ತು ಅಂತಂದ್ರೆ, ಖನಿಜ ಸಂಪತ್ತು ಅಂತಂದ್ರೆ ಐರನ್, ಕಬ್ಬಿಣ, ಕಬ್ಬಿಣ ಇಲ್ಲಿ ಭೂಮಿ ಒಳಗಡೆ ಸಿಗುತ್ತೆ. ನೆಕ್ಸ್ಟ್ ಕೋಲ್ ಅಂದ್ರೆ ಕಲ್ಲಿದ್ದಲು, ಕಲ್ಲಿದ್ದಲು, ಐರನ್ ಮತ್ತೆ ಕೋಲು ಬಹಳ ಸಿಗೋದು ಇಲ್ಲಿ ಛೋಟಾ ನಾಗ್ಪುರ್ ಪ್ಲೇಟಿವ್ ನಲ್ಲಿ. ಇಲ್ಲಿ ಛೋಟಾ ನಾಗ್ಪುರ್ ಪ್ಲೇಟಿವ್ ಅತ್ಯಂತ ದೊಡ್ಡದು ಯಾವುದು? ಡೆಕ್ಕನ್ ಪ್ಲೇಟಿವ್. ಓಕೆನಾ. ಎಲ್ಲ ನಾನು ಲಾಸ್ಟಿಗೆ ರಿವೈಸ್ ಮಾಡ್ತೀನಿ ಅಂತ. ಓಕೆ, ಫಸ್ಟ್ ಕ್ಲಿಯರ್ ಆಗಿ ನೋಡ್ಕೊಳ್ಳೋಣ ಅಂತ. ಇಲ್ಲಿ ಮ್ಯಾಪ್ ಒಳಗಡೆ ನೋಡೋಣ. ಎಲ್ಲಿ ಮ್ಯಾಪ್ ಒಳಗಡೆ? ಓಕೆ, ಎಲ್ಲಿದೆ ಪ್ಲೇಟಿವ್ಗಳು? ಇಲ್ಲಿ ಕಾಣಿಸುತ್ತೆ ನೋಡಿ, ಇದೈತಲ್ಲ ಇದು ಡೆಕ್ಕನ್ ಪ್ಲೇಟಿವ್. ನಮಗೆ ಬೇಕಾಗಿರೋದು 3ಅನ್ನೇ ನಾವು ಓದೋದಿಲ್ಲ. ಇಲ್ಲೈತಲ್ಲ ಇದು, ಇದು ಪೂರ್ತಿ ದೊಡ್ಡದು, ಇದು ಡೆಕ್ಕನ್ ಪ್ಲೇಟಿವ್. ಅದರ ನೆಕ್ಸ್ಟ್ ಮಾಲ್ವಾ ಪ್ಲೇಟಿವ್, ಅದರ ನೆಕ್ಸ್ಟ್ ಛೋಟಾ ನಾಗ್ಪುರ್. ಅಂದ್ರೆ ಇದೇನ್ ಜಾಗ ಇರುತ್ತಲ್ಲ, ಇದು ಉಳಿದಿರೋ ಜಾಗಕ್ಕಿಂತ ಹೈಟ್ ಒಳಗಿರುತ್ತೆ. ಏನಿರುತ್ತೆ? ಹೈಟ್ ಒಳಗಿರುತ್ತೆ. ಡೆಕ್ಕನ್ ಪ್ಲೇಟಿವ್ ಎಲ್ಲೆಲ್ಲ ಐತಿ? ಕರ್ನಾಟಕದಾಗ ಐತಿ, ಮಹಾರಾಷ್ಟ್ರದಾಗ ಐತಿ, ತೆಲಂಗಾಣದಾಗ ಐತಿ, ಆಂಧ್ರ ಪ್ರದೇಶನಾಗ ಐತಿ, ಇಲ್ಲಿ ಸ್ವಲ್ಪ ಏನೈತಿ ಕೇರಳದೊಳಗೆ, ಸ್ವಲ್ಪ ತಮಿಳುನಾಡಿನೊಳಗೆ ಅಷ್ಟೇ. ಓಕೆನಾ. ಇದು ಛೋಟಾ ನಾಗ್ಪುರ್ ಎಲ್ಲಿ ಬರುತ್ತೆ ಅಂದ್ರೆ ವೆಸ್ಟ್ ಬೆಂಗಾಲ್, ಒಡಿಸ್ಸಾ, ವೆಸ್ಟ್ ಬೆಂಗಾಲ್ ಮತ್ತೆ ಒರಿಸ್ಸಾ ಒಳಗಡೆ ಬರುತ್ತೆ. ಮಾಲ್ವಾ ಪ್ಲೇಟಿವ್ ಎಲ್ಲಿ ಬರುತ್ತೆ ಅಂದ್ರೆ ರಾಜಸ್ಥಾನ್, ರಾಜಸ್ಥಾನ್ ಪಕ್ಕ ಮಧ್ಯಪ್ರದೇಶ್, MP ಮಧ್ಯಪ್ರದೇಶ ಒಳಗೆ ಬರುತ್ತೆ. ಇಲ್ಲಿ ವೆಸ್ಟ್ ಬೆಂಗಾಲ್ ಛೋಟಾ ನಾಗ್ಪುರ್ ಪ್ಲೇಟಿವ್ ಒಳಗೆ ಏನೇನೈತೆ ಗೊತ್ತಾ? ಕಬ್ಬಿಣ, ಕಬ್ಬಿಣ ಅಂದ್ರೆ ಐರನ್. ನೆಕ್ಸ್ಟ್ ಮತ್ತೇನ್ ಬರುತ್ತೆ? ಕೋಲ್, ಕೋಲ್ ಅಂತಂದ್ರೆ ಕಲ್ಲಿದ್ದಲು, ಕಲ್ಲಿದ್ದಲು ಅಂತಂದ್ರೆ ಕಪ್ಪಗಿರ್ತದ. ಮೊದಲ ಕಲ್ಲಿದ್ದಲನ್ನು ಬೆಂಕಿ ಹಚ್ಚಕ್ಕೆ ಇದು ಮಾಡ್ತಾರೆ. ಆ ಕಲ್ಲಿದ್ದಲು ಅಂದ್ರೆ ಕಪ್ಪಗಿರುತ್ತ. ಐರನ್, ಕಬ್ಬಿಣ ಇದೆಲ್ಲೆಲ್ಲಿ ಸಿಗುತ್ತಾ? ಛೋಟಾ ನಾಗ್ಪುರ್ ಒಳಗಡೆ. ಇಲ್ಲಿ ಡೆಕ್ಕನ್ ಒಳಗ, ಡೆಕ್ಕನ್ ಅಂತಂದ್ರೆ, ಡೆಕ್ಕನ್ ಅಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ನಾವು ಬದುಕಿರೋದು. ಇದು ಡೆಕ್ಕನ್ ಪ್ಲೇಟಿವ್. ಇದು ಅತ್ಯಂತ ದೊಡ್ಡ ಪ್ಲೇಟಿವ್. ಇದು ದೊಡ್ಡ ಪ್ಲೇಟಿವ್. ನಾನು ಲಾಸ್ಟ್ ಇದ್ರೊಳ ಮುಂದ ಅತ್ಯಂತ ದೊಡ್ಡ ಪರ್ವತಕ್ಕೂ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಅತ್ಯಂತ ದೊಡ್ಡ ಪರ್ವತ, ಇಡೀ ಜಗತ್ತೊಳಗೆ ಅತ್ಯಂತ ದೊಡ್ಡ ಪರ್ವತ ಯಾವ್ದಪ್ಪ ಅಂತ. ಅದೇ ತರ ಇಡೀ ಜಗತ್ತೊಳಗೆ ಅತ್ಯಂತ ದೊಡ್ಡ ಪ್ಲೇಟಿವ್, ಲಾರ್ಜೆಸ್ಟ್ ಪ್ಲೇಟಿವ್, ಲಾರ್ಜೆಸ್ಟ್ ಪ್ಲೇಟಿವ್ ಅಂದ್ರೆ ಅತ್ಯಂತ ದೊಡ್ಡ ಪ್ರಸ್ಥಭೂಮಿ ಆಡು ಇಡೀ ಜಗತ್ತಿನೊಳಗೆ, ಅದು ಇಲ್ಲಿರುತ್ತ. ಇಲ್ಲಿ ಟಿಬೇಟಿಯನ್ ಪ್ಲೇಟಿವ್ ಅಂತ. ಏನು? ಟಿಬೇಟಿಯನ್
ಪ್ಲೇಟ್ಯೂ, ಟಿಬೇಟಿಯನ್ ಪ್ಲೇಟ್ಯೂ, ಟಿಬೇಟಿಯನ್ ಪ್ರಸ್ಥಭೂಮಿ. ಪ್ರಸ್ಥಭೂಮಿ, ಟಿಬೇಟಿಯನ್ ಪ್ರಸ್ಥಭೂಮಿ ಅಂದ್ರೆ ಇದು ಟಿಬೆಟ್ ದೇಶದೊಳಗೆ, ಚೈನಾ ಐತಲ್ಲ ಇಲ್ಲಿ ಒಂದು ದೊಡ್ಡದೈತಿ. ಇಡೀ ಜಗತ್ತಿನ ಅತ್ಯಂತ ದೊಡ್ಡ ಪ್ಲೇಟು ಎಲ್ಲಪ್ಪ, ಇದು ಹೈಟೆಸ್ಟ್, ಇದು ಹೈಟೆಸ್ಟ್, ಇದಕ್ಕಿಂತ ಹೈಟ್ ಯಾವುದೂ ಇಲ್ಲ, ಹೈಟೆಸ್ಟ್. ಇದು ನೀನು ಎತ್ಕೊಂಡಿರ್ತೀಯಲ್ಲ, ನಾನು ಸ್ಟೇಜ್ ಅಂತಲ್ಲ, ಅದು ಹೈಯೆಸ್ಟ್ ಸ್ಟೇಜ್ ಎಲ್ಲಿ ಇರುತ್ತೆ ಗೊತ್ತಾ, ಇಲ್ಲಿ ಟಿಬೆಟ್ ಒಳಗೆ ಇರುತ್ತೆ ಅಂತ ತಿಳ್ಕೊಂಬಿಡ್ರಿ, ಅರ್ಥ ಆಗುತ್ತಾ. ಇದರಷ್ಟು ಹೈಟ್ ಬೇರೆ ಯಾವುದು ಪ್ಲೇಟು ಇಲ್ಲ. ಡೆಕ್ಕನ್ ಪ್ಲೇಟು, ಛೋಟಾ ನಾಗ್ಪುರ್ ಪ್ಲೇಟು, ಮಾಲ್ವಾ ಪ್ಲೇಟು. ಇದು ಹೈಟ್ ಒಳಗ HEIGHT, ಹೈಟ್ ಅಂದ್ರೆ ಎತ್ತರದೊಳಗ ದೊಡ್ಡ ಪ್ಲೇಟ್ಯೂ ಯಾವುದು, ಟಿಬೇಟಿಯನ್ ಪ್ಲೇಟ್ಯೂ. ನಾನೇನು ಹೇಳಿದೆ ಫಸ್ಟ್, ಮೌಂಟೇನ್ಸ್ ಹೇಳಿದೆ. ಮೌಂಟೇನ್ಸ್ ಒಳಗಡೆ ಹಿಮಾಲಯ ಹೇಳಿದೆ, ಹಿಮಾಲಯದೊಳಗಡೆ ಹಿಮಾದ್ರಿ, ಹಿಮಾಚಲ್, ಶಿವಾಲಿಕ್ ಹೇಳಿದೆ. ನೆಕ್ಸ್ಟ್ ಅರಾವಳಿ ಹೇಳಿದೆ. ಹಿಮಾಲಯದೊಳಗೆ ಅತ್ಯಂತ ದೊಡ್ಡದು ಯಾವುದು, ಮೌಂಟ್ ಎವರೆಸ್ಟ್. ಇಂಡಿಯಾದೊಳಗೆ ಅತ್ಯಂತ ದೊಡ್ಡದು ಯಾವುದು, ಮೌಂಟ್ ಕಾಂಚನಜುಂಗ. ನೆಕ್ಸ್ಟ್ ಅರಾವಳಿ ಒಳಗೆ, ಅರಾವಳಿಯಲ್ಲಿರುತ್ತಾ ಇಲ್ಲಿ ಗುಜರಾತ್ ಇಂದ ಡೆಲ್ಲಿ ಹೊರಗಡೆ ಇದೇನ್ ಮಾಡುತ್ತಾ, ಮರುಭೂಮಿಯನ್ನ ಮತ್ತೇನ್ ಮಾಡುತ್ತಾ, ಅರಾವಳಿ ರೇಂಜ್ಗಳನ್ನ ಮರುಭೂಮಿನ ನಿತ್ಯ ಕಾಡನ್ನ ಏನ್ ಮಾಡುತ್ತಾ, ಭಾಗ ಮಾಡುತ್ತಾ, ಮರುಭೂಮಿನ ತಡೆಗಟ್ಟುತ್ತಾ. ಯಾವುದು, ಅರಾವಳಿ ರೇಂಜ್. ಇದ್ರೊಳಗೆ ಅತ್ಯಂತ ದೊಡ್ಡದ ಗುರು ಶಿಖರ್. ಯಾವುದು, ಗುರು ಶಿಖರ್. ನೆಕ್ಸ್ಟ್ ವೆಸ್ಟರ್ನ್ ಘಾಟ್ಸ್ ಹೇಳಿದೆ. ವೆಸ್ಟರ್ನ್ ಘಾಟ್ಸ್ ಅಂದ್ರೆ ಪಶ್ಚಿಮ ಘಟ್ಟಗಳು. ಇದ್ರೊಳಗೆ ಅತ್ಯಂತ ದೊಡ್ಡ ಪರ್ವತ ಅಣ್ಣೈಮುಡಿ. ಯಾವುದು, ಅಣ್ಣೈಮುಡಿ. ನೆಕ್ಸ್ಟ್ ಈಸ್ಟರ್ನ್ ಘಾಟ್ಸ್ ಒಳಗೆ ಹೇಳಿದೆ. ಈಸ್ಟರ್ನ್ ಘಾಟ್ಸ್ ಒಳಗೆ ಅತ್ಯಂತ ದೊಡ್ಡ ಪರ್ವತ ಯಾವುದು, ಈಸ್ಟರ್ನ್ ಘಾಟ್ಸ್ ಒಳಗೆ ಅತ್ಯಂತ ದೊಡ್ಡ ಪರ್ವತ ಯಾವ್ದನ್ನ ಹೇಳಿದ ನಾನು, ವೆಸ್ಟರ್ನ್ ಘಾಟ್ಸ್. ಅಂದ್ರೆ ಇದು ಅಣ್ಣೈಮುಡಿ ಐತಲ್ಲ, ಇಡೀ ಸೌತ್ ಇಂಡಿಯಾದೊಳಗೆ ಅತ್ಯಂತ ದೊಡ್ಡ ಪರ್ವತ. ಓಕೆನಾ, ಕ್ಲಿಯರಾ? ಇಷ್ಟು ಅರ್ಥ ಆಯ್ತಾ? ನಾನು 2 ಲ್ಯಾಂಡ್ ಫಾರ್ಮ್ ಮುಗಿಸಿದೆ. ಫಸ್ಟ್ ಲ್ಯಾಂಡ್ ಫಾರ್ಮ್ ಯಾವ್ದಾಗಿತ್ತಪ್ಪ ಅಂತಂದ್ರೆ, ಫಸ್ಟ್ ಲ್ಯಾಂಡ್ ಫಾರ್ಮ್ ಯಾವುದು, ಮೌಂಟೇನ್ಸ್ ಮುಗಿತಿವಾಗ. ನೆಕ್ಸ್ಟ್ ಪ್ಲೇಟ್ಯೂಸ್ ಕೂಡ ಮುಗಿತಿವಾಗ. ನೆಕ್ಸ್ಟ್ ಪ್ಲೇನ್ಸ್ ನೋಡಮ್ಮಂತೀವಿ. ಏನು ನೋಡಮ್ಮ, ಪ್ಲೇನ್ಸ್ ಅಂದ್ರೆ ಏನಪ್ಪ, ಪ್ಲೇನ್ಸ್ ಅಂದ್ರೆ ಮೈದಾನಗಳು. ಪ್ಲೇನ್ಸ್ ಅಂದ್ರೆ ಏನು, ಮೈದಾನ. ಓಕೆನಾ, ಕ್ಲಿಯರಾ? ಇಷ್ಟ ಅರ್ಥ ಆಯ್ತು ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಪ್ಲೇನ್ಸ್ ಅಂದ್ರೆ ಏನು, ಮೈದಾನ ಅಂದ್ರೆ ನೀವು ಆಟ ಆಡೋ ಮೈದಾನ ನೋಡಿರ್ತಾರಲ್ಲ, ಫುಲ್ ಸಾಪ್ ನೆಲ ಇರ್ತೈತಿಲ್ಲ, ಅದೇ ಮೈದಾನ ಅಂತಂದ್ರೆ ಏನು, ಫ್ಲಾಟ್ ಲ್ಯಾಂಡ್. ಏನು, ಮೈದಾನ ಅಂತಂದ್ರೆ ಫ್ಲಾಟ್ ಲ್ಯಾಂಡ್, ಅದರೊಳಗಡೆ ಏನು ಇರೋದಿಲ್ಲ, ಪೂರ್ತಿ ಫ್ಲಾಟ್ ಲ್ಯಾಂಡ್. ಇಲ್ಲಿ ಮೈದಾನದಲ್ಲಿ ಇದು ಪೂರ್ತಿ ಫಲವತ್ತಾದ ಮಣ್ಣು ಇರುತ್ತೆ. ಇಲ್ಲೇನರ್ಥ, ಫಲವತ್ತಾದ ಮಣ್ಣು, ಅಲುವಿಯಲ್ ಸಾಯಿಲ್ ಅಂತ ಕರಿತೀವಿ. ಅಲುವಿಯಲ್ ಸಾಯಿಲ್ ಇದ್ರ ಹೆಂಗಂತಂದ್ರೆ, ಯಾವಾಗ ನದಿ ಇರ್ತೈತೆ ನೋಡ, ಈ ನದಿ ಸಪೋಸ್ ಗಂಗಾ ನದಿ ಇಡೀ ಇಂಡಿಯಾದೊಳಗೆ ಅತ್ಯಂತ ದೊಡ್ಡ ನದಿ ಇಲ್ಲ. ಈ ಗಂಗಾ ನದಿ ಬರ ಮುಂದ ಬರೀ ನೀರೇ ಬರಂಗಿಲ್ಲ, ಅದ್ರ ಜೊತೆ ಮಣ್ಣನ್ನ ಕೊಂಡ್ಕೊಂಡ್ ಬರುತ್ತಾ. ಆ ಮಣ್ಣು ತಗೊಂಡು ಏನ್ ಮಾಡುತ್ತಾ, ಇಲ್ಲೇನು ಹಾಕೋಂತ ಹೋಗ್ಬಿಡ್ತಾ, ಮಣ್ಣು ಏನ್ ಮಾಡುತ್ತಾ, ಇಲ್ಲಿ ಕೆಳಗೆ ಹಾಕೋಂತ ಹೋಗ್ಬಿಡ್ತಾ. ಆ ಮಣ್ಣಿಂದ ಏನಾಗುತ್ತಾ, ಇಲ್ಲಿ ಮೈದಾನ ಸೃಷ್ಟಿಯಾಗುತ್ತಾ. ಯಾವುದು ಪ್ಲೇನ್ಸ್, ಮೈದಾನಗಳ ಸೃಷ್ಟಿಯಾಗೋದು ಹಿಂಗೆ. ಮಣ್ಣು ಏನಾಗುತ್ತಾ, ಗಂಗಾ ನದಿ ಅಥವಾ ಬ್ರಹ್ಮಪುತ್ರ ನದಿ ಅಥವಾ ಇಂಡಸ್ ನದಿ, ಈ 3 ನದಿಗಳು ಏನ್ ಮಾಡ್ತಾವ, ಅದನ್ನ ಹಾಕ್ತಾ ಹೋಗ್ತಾವ. ಕರ್ನಾಟಕದೊಳಗೆ ನೋಡಿದ್ಬಿಟ್ರೆ ಕಾವೇರಿ ನದಿ ಇರುತ್ತಲ್ಲ, ಆ ತರ ನದಿ ಏನ್ ಮಾಡ್ತಾ, ಇಲ್ಲಿ ಮಣ್ಣನ್ನು ಹಾಕ್ತಾ ಹೋಗ್ತಾ, ಅದರಿಂದ ಮೈದಾನಗಳ ಸೃಷ್ಟಿ ಆಗ್ತಾ ಹೋಗ್ತಾವ. ಇದು ಫರ್ಟೈಲ್ ಎಕ್ಸ್ಪಾನ್ಸಸ್ ಅಂದ್ರೆ ಪೂರ್ತಿ ಫಲವತ್ತಾದ ಜಾಗ. ಇಲ್ಲಿ ಏನು ಬೆಳೆದ್ರು ಬೆಳಿಬಹುದು. ಇಲ್ಲಿ ಬಹಳ ಕಬ್ಬು, ಭತ್ತ, ಗೋಧಿಗಳನ್ನು ಜಗ್ಗು ಬೆಳಿತಾರೆ ಇಲ್ಲಿ. ಓಕೆನಾ. ಹೈಲಿ ಡೆನ್ಸ್ಲಿ ಪಾಪ್ಯುಲೇಟೆಡ್ ಅಂತ ಅಂದ್ರೆ ಇದು ಪೂರ್ತಿ ಫಲವತ್ತಾಗಿರೋದ್ರಿಂದ ಇಲ್ಲಿ ಬಹಳ ಪಾಪ್ಯುಲೇಷನ್ ಅಂದ್ರೆ ಜಗ್ಗು ಜನ ಇರ್ತಾರೆ ಇಲ್ಲಿ ನೋಡ್ರಿ. ಗಂಗಾ ಪ್ಲೇನ್ಸ್ ಅಂತ, ಇದ್ರೊಳಗಡೆ ಏನಂತ, ಗಂಗಾ ಪ್ಲೇನ್ಸ್ ಅಂದ್ರೆ ಗಂಗಾ ನದಿ ಗೊತ್ತಲ್ಲ, ಅದ್ರ ಪಕ್ಕ ಇರೋದು. ನಾನೇನ್ ಹೇಳಿದೆ, ನದಿ ಪಕ್ಕ ಇರುವಂತದ್ದು. ನದಿ ಪಕ್ಕ ಮಣ್ಣನ್ನ ಡೆಪಾಸಿಟ್ ಮಾಡಿ ಎಲ್ಲೇನಾಗುತ್ತಾ, ಮೈದಾನ ಸೃಷ್ಟಿ ಆಗೈತಿಲ್ಲ. ಗಂಗಾ ಪ್ಲೇನ್ಸ್ ಅಂದ್ರೆ ಉತ್ತರ ಪ್ರದೇಶ ಒಳಗ, UP ಉತ್ತರ ಪ್ರದೇಶ ಐತಲ್ಲ, ಪೂರ್ತಿ ಗಂಗಾ ಪ್ಲೇನ್ಸ್ ಅದು ಒಂದರ್ಧ ಗಂಗಾ ಪ್ಲೇನ್ಸ್. ಅಲ್ಲಿನ ನೋಡಿ ಹೈಯೆಸ್ಟ್ ಪಾಪ್ಯುಲೇಷನ್ ಇರುವಂತದ್ದು ಸ್ಟೇಟ್ ಯಾವುದು, ಉತ್ತರ ಪ್ರದೇಶ. ಆಲ್ಮೋಸ್ಟ್ ಒಂದು 18 ಕೋಟಿ ಜನ ಏನದಾರ ಅಲ್ಲಿ, ಯಾಕಂತಂದ್ರೆ ಅಲ್ಲಿ ಗಂಗಾ ಪ್ಲೇನ್ಸ್ ಐತಿ. ಏನೈತಿ, ಗಂಗಾ ಪ್ಲೇನ್ಸ್ ನೆನ್ಪಿಟ್ಕೋರಿ, ಗಂಗಾ ಪ್ಲೇನ್ಸ್. ಅದಾದ್ಮೇಲೆ ಅತಿ ಹೆಚ್ಚು ಜನಸಾಂದ್ರತೆ, ಸಾರಿಗೆ ಮತ್ತು ವ್ಯವಸಾಯಕ್ಕೆ ಯೋಗ್ಯವಾದದ್ದರಿಂದ
ಇಲ್ಲಿ ಅತಿ ಹೆಚ್ಚು ಜನ ವಾಸಿಸ್ತಾರೆ. ಸಾರಿಗೆ ಅಂತಂದ್ರೆ ಪೂರ್ತಿ ಆರಾಮಾಗಿ ನಾವೇನ್ ಮಾಡ್ಬೋದು, ಗಾಡಿಗಳನ್ನ ತಗೊಂಡು ಒಂದ್ ವೇಳೆ ಬೆಟ್ಟ ಗುಡ್ಡಗಳಿದ್ವು ಅಂತ ತಿಳ್ಕೊರಿ, ಅಲ್ಲಿ ಬೆಟ್ಟನ ಕೊರೆದು ರೋಡ್ ಮಾಡ್ಬೇಕಾಗುತ್ತಾ, ಹಿಂಗೆ ಆ ತರ ಪ್ರಾಬ್ಲಮ್ಸ್ ಇಲ್ಲೇನು ಬರೋದಿಲ್ಲ. ಯಾಕಂದ್ರೆ ಪೂರ್ತಿ ಫ್ಲಾಟ್ ಜಾಗ, ಮೈದಾನ ಅಲ್ಲ, ಇಲ್ಲೇನು ಜಾಗ ಇರಲ್ಲ, ಇಲ್ಲೇ ಆರಾಮಾಗಿ ಎಲ್ಲ ಜಗ್ಗು ಜನನ ವಾಸಿಸ್ತಾರ. ಇದು ಗಂಗಾ ಪ್ಲೇನ್ಸ್ ಇಡೀ ಇಂಡಿಯಾದೊಳಗೆ ಬೇಕಾಗಿರುತ್ತೆ. ನೆಕ್ಸ್ಟ್ ಕರ್ನಾಟಕದೊಳಗಿರುವಂತದ್ದು ಕಾವೇರಿ ನದಿ, ಕಾವೇರಿ ಪ್ಲೇನ್ಸ್, ಅರ್ಥ ಆಯ್ತಾ. ನೆಕ್ಸ್ಟ್ ಇನ್ನು ಇಂಪಾರ್ಟೆಂಟ್ ಯಾವ್ದಪ್ಪ ಅಂತಂದ್ರೆ ಗಂಗಾ ಪ್ಲೇನ್ಸ್, ನೆಕ್ಸ್ಟ್ ಇಂಡಸ್ ಪ್ಲೇನ್ಸ್. ಇಂಡಸ್ ಪ್ಲೇನ್ಸ್ ಅಂದ್ರೆ ಸಿಂಧೂ ನದಿ, ಸಿಂಧೂ ನದಿ ದಡ ಇರುವಂತದ್ದು ಇಂಡಸ್ ಪ್ಲೇನ್ಸ್. ನೆಕ್ಸ್ಟ್ ಬ್ರಹ್ಮಪುತ್ರ ಪ್ಲೇನ್ಸ್, ಬ್ರಹ್ಮಪುತ್ರ ನದಿ ಪಕ್ಕ ಇರೋದು ಬ್ರಹ್ಮಪುತ್ರ ಪ್ಲೇನ್ಸ್, ಓಕೆನಾ. ಇದು ನೋಡಿ, ಓಕೆನಾ, ಅರ್ಥ ಆಯ್ತು ಅಂತ ತಿಳ್ಕೊಂತೀನಿ. ಮತ್ತೆ ಈಗ ನಾನು 3 ಟಾಪಿಕ್ಸ್ನ ಮುಗಿಸಿದೆ. ಯಾವ್ಯಾವಪ್ಪ ಅಂತಂದ್ರೆ ಯಾವ ಮೌಂಟೇನ್ಸ್, ನೆಕ್ಸ್ಟ್ ಪ್ಲೇಟ್ಯೂಸ್, ನೆಕ್ಸ್ಟ್ ಯಾವುದು ಪ್ಲೇನ್ಸ್, ನೆಕ್ಸ್ಟ್ ಯಾವುದು ಮರುಭೂಮಿ ಅಂದ್ರೆ ಡೆಸರ್ಟ್ಸ್. ನಾನು ಆಲ್ರೆಡಿ ಸ್ವಲ್ಪ ಮಾತಾಡಿದೆ, ಡೆಸರ್ಟ್ಸ್ ಅಂದ್ರೆ ಮರುಭೂಮಿ. ಈ ಮರುಭೂಮಿ ಏನಂತಂದ್ರೆ ಅಲ್ಲಿ ಜಾಸ್ತಿ ಜನ ವಾಸಿಸಂಗಿಲ್ಲ. ಏನಿರ್ತದೆ ಅಲ್ಲಿ ಜಾಸ್ತಿ ಜನ ಏನ್ ಮಾಡಲ್ಲ, ವಾಸಿಸೋಕೆ ಯೋಗ್ಯವಾಗಿರ್ಲಾರ್ದಂತ ಜಾಗ, ಅಲ್ಲಿ ಪೂರ್ತಿ ಖಾಲಿ ಜಾಗ ಇರುತ್ತ. ಮಳೆ ಐತಲ್ಲ ಬಹಳ ಕಡಿಮೆ ಆಗುತ್ತೆ. ಮಳೆ ಬಹಳ ಕಡಿಮೆ ಆಗೋದ್ರಿಂದ ಅಲ್ಲಿ ಕಳ್ಳಿಗಳು ಬೆಳಿತಾವ, ಪಾಪಸು ಕಳ್ಳಿಗಳು, ಆ ಕ್ಸೆರೋಫೈಟ್ಸ್ ಅಂತ ಕರಿತೀವಿ, ಕಳ್ಳಿ ಜಾತಿಯ ಸಸ್ಯಗಳು. ಇವು ಎಲ್ಲಿ ಬೆಳಿತಾವು, ಡೆಸರ್ಟ್ಸ್ ಒಳಗಡೆ ಬೆಳಿತಾವ. ಈ ಡೆಸರ್ಟ್ ಐತಲ್ಲ, ಇಡೀ ಇಂಡಿಯಾದೊಳಗೆ 2 ಡೆಸರ್ಟ್ ಅದಾವ. ಯಾವ್ದು ಗೊತ್ತಾ, ಒಂದು ಥಾರ್ ಡೆಸರ್ಟ್ ಅಂದ್ರೆ ಥಾರ್ ಮರುಭೂಮಿ, ಇದು ರಾಜಸ್ಥಾನದೊಳಗೈತಿ. ಎಲ್ಲೈತಿ, ಥಾರ್ ಮರುಭೂಮಿ ಇದೆಲ್ಲೈತಿ, ರಾಜಸ್ಥಾನದೊಳಗೈತಿ. ನೆಕ್ಸ್ಟ್ ಏನೈತಂತಂದ್ರೆ ಥಾರ್ ಮರುಭೂಮಿ ಆದ್ಮೇಲೆ ಲಡಾಖ್ ಒಳಗಡೆ ಕೋಲ್ಡ್ ಮರುಭೂಮಿ ಅಂತ, ತಂಪು ಮರುಭೂಮಿ ಅಂದ್ರೆ ಪೂರ್ತಿ ಕೋಲ್ಡ್ ಇರುತ್ತೆ. ಅಲ್ಲಿ ಮಳಿನೇ ಆಗಂಗಿಲ್ಲ, ಇದೇನಾಗಲ್ಲ, ಮಳಿ ಏನಿರುತ್ತಲ್ಲ ಮಳಿನೇ ಆಗಲ್ಲ. ಮಳೆ ಆಗ್ಲಾರ್ದಕ್ಕ ಇದೈತಲ್ಲ, ಮಣ್ಣು ಏನೈತ ಉಸುಗಾಗಿ ಕನ್ವರ್ಟ್ ಆಗಿರ್ತಿರುತ್ತ. ಇಲ್ಲಿ ತಂಪು ಮರುಭೂಮಿ ಅಂತ ಕರಿತೀವಿ. ಯಾವ್ದನ್ನ, ಲಡಾಖ್ ಏನಂತ ಕರಿತೀವಿ, ತಂಪು ಮರುಭೂಮಿ. ಇದು ಲದ್ದಾಖಿಂದು. ಒಂದು ಥಾರ್ ಡೆಸರ್ಟ್, ಒಂದು ಲದ್ದಾಖಿನ್ ಕೋಲ್ಡ್ ಡೆಸರ್ಟ್, 2 ಡೆಸರ್ಟ್ ಇರುತ್ತೆ ಇದ್ರೊಳಗಡೆ. ಇವು ಪೂರ್ತಿ ಡ್ರೈ ಇರ್ತಾವು, ಮಳಿ ಆಗಂಗಿಲ್ಲ. ಇಲ್ಲಿ ಮಳಿ ಆಗ್ಲಾರ್ದಕ್ಕೆ ಏನಾಗುತ್ತಾ, ಇಲ್ಲಿ ಬೆಳೆನೇ ಇರಂಗಿಲ್ಲ, ಬೆಳೆ ಬಹಳ ಕಡಿಮೆ ಜನ ಇರ್ತಾರ. ನೋಡ್ರಿ, ಗಂಗಾ ಪ್ಲೇನ್ಸ್ ಒಳಗಡೆ ಅತಿ ಹೆಚ್ಚು ಜನ ಇರ್ತಾರ, ಇಲ್ಲಿ ಏನಿರ್ತತಿ ಅತಿ ಕಡಿಮೆ ಜನ ಇರ್ತಾರೆ. ಅಲ್ಲಿ ಹೆಚ್ಚು ಜನ ಇರ್ತಾರೆ, ಇಲ್ಲಿ ಕಡಿಮೆ ಜನ ಇರ್ತಾರೆ. ಅಲ್ಲೇ ಮರುಭೂಮಿ ಒಳಗೆ ಎರಡು ಮರುಭೂಮಿ ಇದಾವೆ. ಯಾವ್ಯಾವು, ಒಂದು ಥಾರ್ ಮರುಭೂಮಿ, ಒಂದು ಲದ್ದಾಖ್ ಮರುಭೂಮಿ. ನೆನಪಿಟ್ಟುಕೊಳ್ಳಿ, ಒಂದು ಥಾರ್ ಮರುಭೂಮಿ, ಒಂದು ಲದ್ದಾಖ್ ಮರುಭೂಮಿ. ನೆಕ್ಸ್ಟ್ ಅರ್ಥ ಆಯ್ತು ಅಂತ ಹೇಳ್ತೀನಿ. ಲಾಸ್ಟ್ಗೆ ನಾನು ಏನೇನು ಹೇಳಿದ್ನಪ್ಪ ಅಂತ ರಿವಿಷನ್ ಮಾಡ್ತೀನಿ. ಫಸ್ಟ್ ನೋಡಿ, ನಾವು ಮೌಂಟೇನ್ಸ್ ಇಂದ ಸ್ಟಾರ್ಟ್ ಮಾಡಿದ್ದೆ. ಮೌಂಟೇನ್ಸ್ ಒಳಗಡೆ ಯಾವ್ಯಾವ ತಗೊಂಡೆ, ಹಿಮಾಲಯ ಮೌಂಟೇನ್ಸ್ ತಗೊಂಡೆ. ಹಿಮಾಲಯದೊಳಗೆ 3 ಟೈಪ್ಸ್, ಹಿಮಾದ್ರಿ, ಹಿಮಾಚಲ್, ಶಿವಾಲೇಖ್. ನೆಕ್ಸ್ಟ್ ಅರಾವಳಿ ತಗೊಂಡೆ. ಅರಾವಳಿ ಪರ್ವತದೊಳಗಡೆ ಒಂದು ಅರಾವಳಿ ಪರ್ವತ ಏನ್ ಮಾಡ್ತಾ, ಥಾರ್ ಮರುಭೂಮಿನ ಮತ್ತ ಈ ಗಂಗಾ ಪ್ಲೇನ್ಸ್ ನ ಏನ್ ಮಾಡ್ತಾ, ಸಪರೇಟ್ ಮಾಡ್ತಾ. ಈ ಪ್ಲೇನ್ಸ್ ಬಗ್ಗೆ ನಾವು ಜಾಸ್ತಿ ಇನ್ನೂ ಸ್ವಲ್ಪ ಮಾತಾಡೋಣ ಅಂತ. ಇದೇನ್ ಮಾಡ್ತಾ, ಸಪರೇಟ್ ಮಾಡ್ತಾ, ಮರುಭೂಮಿನ ತಡೆಗಟ್ಟತ್ತ. ಅರಾವಳಿ ಒಳಗೆ ಅತ್ಯಂತ ದೊಡ್ಡ ಪರ್ವತ ಯಾವುದು, ಗುರು ಶಿಖರ್. ಅದೇ ತರ ಯಾವುದು, ಹಿಮಾಲಯದೊಳಗೆ ಅತ್ಯಂತ ದೊಡ್ಡ ಪರ್ವತ ಯಾವುದು, ಮೌಂಟ್ ಎವರೆಸ್ಟ್. ಅದೇ ತರ ಇಂಡಿಯಾದೊಳಗೆ ಹಿಮಾಲಯದೊಳಗೆ ಅತ್ಯಂತ ದೊಡ್ಡ ಪರ್ವತ ಯಾವುದು, ಹಿಮಾಲಯದೊಳಗೆ ಅತ್ಯಂತ ಪರ್ವತ ಕಾಂಚನಜುಂಗ. ನೆಕ್ಸ್ಟ್ ವೆಸ್ಟರ್ನ್ ಘಾಟ್ಸ್ ನೋಡಿದ್ವಿ. ವೆಸ್ಟರ್ನ್ ಘಾಟ್ಸ್ ಒಳಗೆ ಅತ್ಯಂತ ದೊಡ್ಡ ಪರ್ವತ ಯಾವುದು, ಅಣ್ಣೈಮುಡಿ. ಸೌತ್ ಇಂಡಿಯಾದೊಳಗೆ ಅತ್ಯಂತ ದೊಡ್ಡ ಪರ್ವತ ಯಾವುದು, ಅಣ್ಣೈಮುಡಿ. ಅರ್ಥ ಆಯ್ತಾ. ನೆಕ್ಸ್ಟ್ ಏನ್ ನೋಡಿದ್ವಿ, ಮೌಂಟೇನ್ಸ್ ಅಥವಾ ಪ್ಲೇಟ್ಯೂಸ್ ನೋಡಿ. ಪ್ಲೇಟ್ಯೂಸ್ ಒಳಗಡೆ ಪ್ರಸ್ಥಭೂಮಿ ಅಂತ ಕರಿತೀವಿ ಕನ್ನಡದೊಳಗೆ. ಅದ್ರೊಳಗೆ 3 ಅದಾವ. ಯಾವ್ಯಾವು, ಡೆಕ್ಕನ್ ಪ್ರಸ್ಥಭೂಮಿ, ಛೋಟನಾಗ್ಪುರ್ ಪ್ರಸ್ಥಭೂಮಿ ಮತ್ತು ಮಾಲ್ವಾ ಪ್ರಸ್ಥಭೂಮಿ. ಡೆಕ್ಕನ್, ಛೋಟನಾಗ್ಪುರ್, ಮಾಲ್ವಾ. ಡೆಕ್ಕನ್ ಒಳಗಡೆ ನಾವು ಇರ್ತೀವಲ್ಲ, ಕರ್ನಾಟಕದ ಇರ್ತೀವಲ್ಲ, ನಾವು ಡೆಕ್ಕನ್ ಒಳಗಡೆ ಇದೀವಿ. ಅವರೆಲ್ಲ ನಾವು, ಇದು ಅತ್ಯಂತ ದೊಡ್ಡದು, ಇಂಡಿಯಾದೊಳಗೆ ಅತ್ಯಂತ ದೊಡ್ಡ ಪ್ರಸ್ಥಭೂಮಿ. ನೆಕ್ಸ್ಟ್ ಅದ್ಯಾವುದು, ನಾಗ್ಪುರ್ ಪ್ಲೇಟಿವ್ ಅಂತ ಹೇಳಿದ್ನಲ್ಲ. ಈ ಛೋಟನಾಗ್ಪುರ್ ಪ್ಲೇಟಿವ್ ಎಲ್ಲೈತಿ, ವೆಸ್ಟ್ ಬೆಂಗಾಲ್ ಮತ್ತೆ ಒರಿಸ್ಸಾದೊಳಗಡೆ ಐತಿ. ಅಲ್ಲಿ ಅತ್ಯಂತ ಖನಿಜ ಸಂಪತ್ತು, ಏನೇನೋ ಐರನ್ ಸಿಗ್ತೈತಿ, ಮತ್ತ ಕಲ್ಲಿದ್ದಲು ಸಿಗ್ತೈತಿ. ನೆಕ್ಸ್ಟ್ ಏನ್ ಹೇಳಿದೆ ನಾನು,
ಪ್ಲೇನ್ಸ್ ಹೇಳಿದೆ. ಪ್ಲೇನ್ಸ್ ಒಳಗೆ ಗಂಗಾ ಪ್ಲೇನ್ಸ್, ಬ್ರಹ್ಮಪುತ್ರ ಪ್ಲೇನ್ಸ್, ನೆಕ್ಸ್ಟ್ ಇಂಡಸ್ ಪ್ಲೇನ್ಸ್. ಗಂಗಾ ಪ್ಲೇನ್ಸ್ ಒಂದು ನೆನ್ಪಿಟ್ಕೋರಿ, ಇದು ಬಹಳ ಇಂಪಾರ್ಟೆಂಟ್. ಗಂಗಾ ನದಿ ತಡದಲ್ಲಿ ಏನಾಗುತ್ತೆ, ಮಣ್ಣು ಡೆಪಾಸಿಟ್ ಮಾಡಿ 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 ಅಲ್ಲಿ ಗಂಗಾ ಪ್ಲೇನ್ಸ್ ಆಗುತ್ತೆ. ಅದ್ರ ನೆಕ್ಸ್ಟ್ ಯಾವ್ದು ಹೇಳಿದೆ, ಇವಾಗ ಲಾಸ್ಟ್ ಡೆಸರ್ಟ್ ಹೇಳಿದೆ. ಡೆಸರ್ಟ್ ಒಳಗೆ ಎರಡು ಅದಾವ, ಯಾವ್ಯಾವು? ಒಂದು ಥಾರ್ ಡೆಸರ್ಟ್, ಇದು ಅತ್ಯಂತ ಬಿಸಿಲಿನಿಂದ ಆಗುವಂಥದ್ದು. ಆ ಒಂದು ಲಡಾಖ್ ಡೆಸರ್ಟ್, ಅದು ಕೋಲ್ಡ್ ಡೆಸರ್ಟ್. ಅಲ್ಲೇನಿರುತ್ತಾ ಪೂರ್ತಿ ತಂಪು, ಮಳೆ ಇಲ್ಲಾರ್ದಂಗೆ ಆಗುತ್ತೆ. ಅದೇ ರೀತಿ ಲಡಾಖ್ ಎಲ್ಲೈತಿ, ಜಮ್ಮು ಕಾಶ್ಮೀರ ಒಳಗಡೆ ಐತಿ. ಅದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕರ್ನಾಟಕ ಲ್ಯಾಂಡ್ ಫಾರ್ಮ್ಸ್ ಅಲ್ಲಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡು ಮತ್ತೆ ನಾವು ಮುಂದೆ ಹೋಗೋಣ ಅಂತ. ಅಲ್ಲಿವರೆಗೆ ಇವತ್ತಿಷ್ಟು ಆಲ್ರೆಡಿ ವಿಡಿಯೋ ಲೆಂತ್ ಆಗೈತೆ. ಮತ್ತೆ ನಾಳೆ ಕ್ಲಾಸ್ ಸಿಗ್ತೀನಿ. ಪ್ರತಿದಿನ ನವೋದಯ ಪರೀಕ್ಷೆ ಆನ್ಲೈನ್ ತರಗತಿಗಾಗಿ ಇವತ್ತೇ ಕಾರ್ಯ ಮಾಡ್ಬೇಕು, ನೀವು ಕ್ಲಾಸ್ ಮಾಡ್ಬೇಕು. ನಾಳೆ ಸಿಗ್ತೀನಿ ಅಂತ. ಬಾಯ್ ಬಾಯ್.